ವಸಂತ ಕಾಲದಲ್ಲಿ ಗಾಯತ್ರಿ ಅವನ್ನು ಉಪದೇಶ ತಗೊಂಡು ಉಪಾಕರ್ಮದ ತನಕ ಕೇವಲ ಗಾಯತ್ರಿ ಮಂತ್ರವನ್ನು ಮಾತ್ರ ಅವನು ಜಪ ಮಾಡಲಿಕ್ಕೆ, ಅದಕ್ಕೆ ಸಾವಿತ್ರಿ ವ್ರತ ಅಂತ ಹೆಸರು ಕೊಟ್ಟಿದ್ದಾರೆ. ಉಪನಯನದ ದಿನದಿಂದ ಉಪಾಕರ್ಮದ ತನಕ ಅವನು ಬೇರೆ ಯಾವ ವೇದ ಮಂತ್ರವನ್ನು ಹೇಳುವ ಹಾಗಿಲ್ಲ, ಕೇವಲ ಗಾಯತ್ರಿ ಮಂತ್ರವನ್ನು ಮಾತ್ರ ಅವನು ಆವೃತ್ತಿ ಮಾಡ್ತಾ ಇರಬೇಕು. ಈ ಉಪಾಕರ್ಮಕ್ಕೆ ಸಾವಿತ್ರಿ ವ್ರತ ಪೂರ್ಣ ಆಗುತ್ತೆ. ಸಾವಿತ್ರಿ ವ್ರತ ಪೂರ್ಣ ಆದ ನಂತರ ಉಪಾಕರಣದ ದಿವಸ ಅವನು ವೇದ ಆರಂಭವನ್ನು ಮಾಡಬೇಕು ಅಂತ ಇದು ಶಾಸ್ತ್ರ. ಹಾಗಾಗಿ ಉತ್ಸರ್ಜನೆಗೂ ಈ ಉಪನಯನಕ್ಕೂ ಸಂಬಂಧವೇ ಇಲ್ಲ. ವೇದಾಧ್ಯಯನ ಆರಂಭ ಮಾಡಿದ ಮೇಲೆ ಮತ್ತೆ ಉತ್ಸರ್ಜನೆ ಬರೋದು. ಉಪನಯನ ಆದ ಮೇಲೆ ಉಪಾಕರ್ಮ ಪರ್ಯಂತ ಇವನು ಕೇವಲ ಗಾಯತ್ರಿ ಮಾತ್ರ ಜಪ, ಅದು ವಿಧಿ ಪ್ರಕಾರ ಮಾಡೋದಾದ್ದರಿಂದ ಈ ಪ್ರಶ್ನೆಗೆಲ್ಲ ಅವಕಾಶವೇ ಇಲ್ಲ. ಹಾಗಾಗಿ ಅದು ಮಾಡಬೇಕಾದ್ದು ಮತ್ತು ವಸಂತದಲ್ಲೇ ಮಾಡಬೇಕು ಅಂತ ಶಾಸ್ತ್ರವಿಧಿ ಇರೋದ್ರಿಂದ ಅದರಲ್ಲಿ ಮತ್ತೆ ವಿಶೇಷ ಜಿಜ್ಞಾಸೆಗೆ ಅವಕಾಶ ಇಲ್ಲ. ಹೊಸ ವೇದಗಳನ್ನು ಮಾತ್ರ ಉಪಕರ್ಮದಲ್ಲಿ ಸ್ವೀಕಾರ ಮಾಡುವುದಾ? ಹಳೆಯದನ್ನು ಹಾಂ ಹೌದು. ಈಗ ಉತ್ಸರ್ಜನೆ ಮಾಡಿರ್ತೇವಲ್ಲ, ಉತ್ಸರ್ಜನೆ ಮಾಡಿದಾಗ ಎಲ್ಲ ವೇದವನ್ನು ಉತ್ಸರ್ಜನೆ ಮಾಡಿದ್ದೇವೋ ಅವರು ಹೇಳಿದಾಗೆ, ಆವಾಗ ಅವ್ರು ಹೇಳಿದ್ದೇನಂತ ಹೇಳಿದರೆ ಈಗ ಹಾಗಾದರೆ ಉಪಕರ್ಮದಲ್ಲಿ ಏನು ನಾವು ಹೊಸದಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡುವವರು ಮಾತ್ರ ಉಪಕರ್ಮ ಮಾಡಿಕೊಂಡ್ರೆ ಸಾಕೋ? ಅಥವಾ ಇಲ್ಲ ಅಂತ ಹೇಳಿದರೆ ಉತ್ಸರ್ಜನೆ ಮಾಡಿದವರು ಮುಂದೆ ಕರ್ಮಗಳನ್ನೇ ಉತ್ತರಾಯಣದಲ್ಲೇ ಎಲ್ಲ ಬರುವುದಲ್ಲ. ಉತ್ಸರ್ಜನಕ್ಕೂ ಉಪಕರ್ಮಕ್ಕೂ ಏನು ಸಂಬಂಧ? ಬಗ್ಗೆ ಮಾತ್ರ ನಾನು ಉತ್ತರ ಕೊಟ್ಟಂತೆ. ಹಿಂದಿನ ಪ್ರಶ್ನೆ ಹಿಂದೆ ಹೇಳಿದ್ದಕ್ಕೆ ನಾನು ಈಗ ಮಾಡ್ತಾ ಇರೋದು. ಈಗ ಉತ್ಸರ್ಜನೆ, ಈಗ ಎಲ್ಲ ವೇದದ ಉತ್ಸರ್ಜನೆ ಆಗಿದೆಯೋ ಇಲ್ಲೋ? ಎಲ್ಲ ವೇದದ ಉತ್ಸರ್ಜನೆ ಆಗಿದೆ ಅಂತ ಹೇಳಿದರೆ ಮಾಘ ಮಾಸದಲ್ಲಿ, ಪುಷ್ಯ ಮಾಸದಲ್ಲಿ, ಮಾಘ ಮಾಸದಲ್ಲಿ ಎಲ್ಲ ವೇದಗಳ ಉತ್ಸರ್ಜನೆ ಆಗಿದೆ ಅಂತ ಆದರೆ ಆವಾಗ ಉತ್ತರಾಯಣದಲ್ಲಿ ಯಾವುದೇ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಇನ್ನು ಎಲ್ಲ ವೇದಗಳ ಉತ್ಸರ್ಜನೆ ಆಗಿಲ್ಲ ಅಂತ ಹೇಳಿದರೆ ಆವಾಗ ಉಪಕರ್ಮದ ಎಲ್ಲ ವೇದಗಳ ಉತ್ಸರ್ಜನೆ ಆಗಿಲ್ಲ ಆದರೆ ಎಷ್ಟರದ್ದು ಉತ್ಸರ್ಜನೆ ಆಗಿದೆ ಅಂತ ಬೇಕಲ್ಲ. ಇಲ್ಲಿಗೆ ಒಂದು ನಿಮಿಷ. ಈ ಗೋಷ್ಠಿಯ ಉಪಸಂಹಾರದಲ್ಲಿ ನಾನಿದ್ದೇನೆ. 2 ಪ್ರಶ್ನೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳ್ತೇನೆ. ಅದು ಮುಂದೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವುದಕ್ಕೆ ವಿಷಯವೂ ಆಗ್ಬೋದು. ಇಲ್ಲಿ ಈ ಚರ್ಚೆಯ ಉಪಸಂಹಾರದ ಕಾರಣದಿಂದ ನಾನೊಂದು 2 ವಿಷಯಗಳನ್ನು ಹೇಳ್ತೇನೆ. 2 ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ. ಒಂದು ನಮ್ಮ ಖೇಡ ಆಚಾರ್ಯರು ಪ್ರಶ್ನಿಸಿದ್ದು, ನೀವು ಮಾಘ ಮಾಸದಲ್ಲಿ ಉತ್ಸರ್ಜನೆ ಮಾಡಿದಿರಿ ಅಂತಾದ ಪಕ್ಷದಲ್ಲಿ ಮುಂದೆ ವಸಂತೆ ಬ್ರಾಹ್ಮಣಮುಪನೀತ ಅಂತಿದೆ, ಗ್ರೀಷ್ಮೆ ರಾಜನ್ಯಂ ಅಂತಿದೆ. ಆ ಕಾಲದಲ್ಲಿ ಉಪನಯನಾದಿಗಳನ್ನು ನಡೆಸುವುದಕ್ಕೆ ನಿಮಗೆ ಅಧಿಕಾರವೇ ಇರುವುದಿಲ್ಲ. ಸರ್ವ ವೇದ ತ್ಯಾಗ ಮಾಡಿರ್ತೀರಿ, ಉಪನಯನ ಹೇಗೆ ಮಾಡ್ತೀರಿ? ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ. ಅದಕ್ಕೆ ತೀರಾ ಹತ್ತಿರದಲ್ಲೇ ಇನ್ನೊಂದು ಪ್ರಶ್ನೆ ಬಂದದ್ದು, ಉತ್ಸರ್ಜನೆ ಮಾಡುವುದು ಅಂದರೆ ಎಷ್ಟನ್ನು ಉತ್ಸರ್ಜನೆ ಮಾಡುವುದು? 2 ಪ್ರಶ್ನೆ. ಉತ್ಸರ್ಜನೆ ಮಾಡುವುದಂದರೆ ಏನು ಇಲ್ಲಿಯ ತನಕ ಓದಿದ್ದೇವೆ, ಇನ್ನು ಮುಂದಕ್ಕೆ ಅಧೀತಾನಾಂ ಛಂದಸಾಂ ಯಾತಯಾಮತ ನಿರಾಸೇನ ಪುನರಾಪ್ಯಾಯನದ್ವಾರ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಅಧೀತ ಛಂದಸ್ಸಿಗೆ ಯಾತಯಾಮತ ನಿವೃತ್ತಿಯಾಗಬೇಕು, ಅದಕ್ಕೋಸ್ಕರ ಉತ್ಸರ್ಜನಂ ಕರಿಷ್ಯೆ ಅಂತಿರೋದು. ಅಧೀತ ಛಂದಸ್ಸನ್ನು ಮಾತ್ರ ಉತ್ಸರ್ಜನೆ ಮಾಡುವುದಾ, ಅನಧೀತ ಛಂದಸ್ಸನ್ನು ಉತ್ಸರ್ಜನೆ ಮಾಡುವುದಾ ಅಂತ ಈಗ ಪ್ರಶ್ನೆ. ವೇದ ನಿತ್ಯವಾದ ವೇದ ಸರ್ವಗತ ಅಂದರೆ ಹೃದ್ಗತವೂ ಕೂಡ. ಆದ್ದರಿಂದ ವೇದವನ್ನು ತ್ಯಾಗ ಮಾಡುವುದು ಅಂತ ಪ್ರಶ್ನೆ. ಸರ್ವ ಛಂದಸ್ಸಿನ ತ್ಯಾಗ. ಯಾಕೆಂದರೆ ಮುಂದೆ ಅಧ್ಯಯನ ಇಲ್ಲ, ಹೊಸ ವೇದವನ್ನು ಅಧ್ಯಯನ ಮಾಡುವುದಕ್ಕೆ ಅಧಿಕಾರ ಇಲ್ಲ ತ್ಯಾಗ ಮಾಡಿದ ಮೇಲೆ. ಆದ್ದರಿಂದ ಸಕಲ ವೇದಗಳ ತ್ಯಾಗವನ್ನು ಮಾಡುವುದು. ಸಮಗ್ರ ವೇದದ ಅಧ್ಯಯನ ಮಾಡಿದವ, ಸಮಗ್ರ ವೇದ ಅಂದರೆ ಎಷ್ಟು ಮಾಡಿರ್ತಾನೆ? ದೊಡ್ಡ ಪರ್ವತದ ಒಂದು ತುಣುಕಿನಷ್ಟು ಮಾಡಿರ್ತಾನೆ ಸಮಗ್ರ ವೇದದ ಅಧ್ಯಯನ. ಅಷ್ಟನ್ನು ಮಾಡಿದವನು ಕೂಡ ಸಮಗ್ರ ವೇದವನ್ನೇ ತ್ಯಾಗ ಮಾಡುವುದು. ಅಂದರೆ ಈ ತ್ಯಾಗ ಮಾಡಿದ ನಂತರ ಹೊಸ ವೇದ, ಏನು ಅಧೀತ ವೇದಗಳಿದ್ದಾವೆ ಅಥವಾ ಅನಧೀತ ವೇದಗಳ ಅಧ್ಯಯನ ಇದೆ, ಅದರಿಂದ ಆತ ವಿರತನಾಗ್ತಾನೆ. ಕೃಷ್ಯಾದಿಗಳಿಗೋಸ್ಕರ ಅಂತ ಅನೇಕ ಧರ್ಮಶಾಸ್ತ್ರಗಳು ಹೇಳ್ತವೆ. ವೇದಾಂಗಗಳ ಅಧ್ಯಯನಕ್ಕೋಸ್ಕರ ಅಂತ ಹೇಳಿ ಶಂಖಲಿಖಿತರು ಹೇಳ್ತಾರೆ. ವೇದ ಬಿಟ್ಟು ವೇದಕ್ಕೆ ಸಂಬಂಧಪಟ್ಟ ವಿಷಯಗಳ ಅಧ್ಯಯನಕ್ಕೋಸ್ಕರ ವೇದದ ತ್ಯಾಗ ಅನ್ನೋದು ಕೆಲವು ಋಷಿಗಳ ಮತ. ಕೆಲವು ಋಷಿಗಳು ಮುಂದಿನ ಕಾಲಕ್ಕೆ ಬೇಕಾಗುವ
ಆಹಾರದ ಉತ್ಪಾದನೆ ಇತ್ಯಾದಿಗಳಲ್ಲಿ ಗುರುಕುಲದ ಹಿರಿಯರೆಲ್ಲ ತೊಡಗಿಸಿಕೊಳ್ಳುವುದಕ್ಕೋಸ್ಕರ ವೇದದ ತ್ಯಾಗ ಅಂತ ಹೇಳ್ತಾರೆ. ಅದು ಎರಡೂ ಕೂಡ ಬೇರೆ ರೀತಿಯಿಂದಲೂ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಿಂದ ಇವತ್ತು ಉತ್ಸರ್ಜನಾ ಉಪಕರ್ಮ ಒಂದೇ ದಿವಸದಲ್ಲಿ ನಡೆಯುವಂಥದ್ದು ಇವತ್ತು ನಡ್ಕೊಂಡು ಬಂದಿದೆ. ಈಗ ಈ ಪ್ರಶ್ನೆ ಯಾವಾಗ ಅಂತೇಳಿದರೆ, ಮಾಘ ಮಾಸದಲ್ಲಿ ಒಂದು ವೇಳೆ ಉತ್ಸರ್ಜನೆ ಮಾಡುವುದಾದರೆ ಉಪನಯನಾದಿಗಳು ಹೇಗೆ? ಅದು ಈ ಹಿಂದೆ ನಾನು ಅದೇ ಪ್ರಶ್ನೆಯನ್ನು ಮಾಡಿದೆ. ಉತ್ಸರ್ಜನ ಮಾಡಿದ ಮೇಲೆ ಅದನ್ನು ಉಪಯೋಗಿಸುವ ಹಾಗಿಲ್ಲ, ಯಜ್ಞಯಾಗಾದಿಗಳನ್ನು ನಡೆಸುವುದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಬಂದ ಉತ್ತರವೇ ಇದಕ್ಕೂ ಉತ್ತರ. ನಾವು ಉತ್ಸರ್ಜನ ಮಾಡಿದ ಮೇಲೆ ಆ ಮಂತ್ರಗಳನ್ನು ಉಪಯೋಗಿಸುವ ಹಾಗಿಲ್ಲ ಅನ್ನುವ ನಿಯಮ ಕೇವಲ ಅವಿಹಿತವಾದ ಕಾಮ್ಯ ಅಂದರೆ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ, ಅದರಲ್ಲಿ ನಿತ್ಯ ಮತ್ತು ನಿತ್ಯ ನೈಮಿತ್ತಿಕಗಳನ್ನು ಹೊರತುಪಡಿಸಿ ಉಳಿದ ಕರ್ಮಗಳಿಗೆ ಮಾತ್ರ ಉತ್ಸರ್ಜನೆ ಅನ್ನೋದು ಅನ್ವಯವಾಗ್ತದೆ. ಇದು ಪ್ರಮಾಣ ಇದ್ದದ್ದು, ನಾನು ಪ್ರಮಾಣ ಬರೆದಿಟ್ಟಿದ್ದೇನೆ, ನೆನಪಾಗ್ತಾ ಇಲ್ಲ. ಉತ್ಸರ್ಜನೆ ಅನ್ನೋದು ನಿತ್ಯ ಮತ್ತು ನಿತ್ಯ ನೈಮಿತ್ತಿಕ ಇವೆರಡನ್ನು ಹೊರತುಪಡಿಸಿ ಉಳಿದ ಕರ್ಮಗಳಿಗೆ ಮಾತ್ರ ಉತ್ಸರ್ಜನೆಯ ನಿಮಿತ್ತ ಅನಧಿಕಾರ ಪ್ರಾಪ್ತಿಯಾಗ್ತದೆ. ನಿತ್ಯ ಮತ್ತು ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಅಂದರೆ ಗ್ರಹಣಾದಿಗಳಲ್ಲಿ ನಡೆಸುವಂಥದ್ದೆಲ್ಲ ನಿತ್ಯ ನೈಮಿತ್ತಿಕದಲ್ಲಿ ಸೇರ್ತದೆ. ನಿತ್ಯ ಮತ್ತು ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಉತ್ಸರ್ಜನೆಯ ಕಾರಣದಿಂದ ನಿಷೇಧ ಇಲ್ಲ. ಉಪನಯನಾದಿಗಳು ಅಷ್ಟಮ ವರ್ಷ ಪ್ರಾಪ್ತವಾದಾಗ ಗರ್ಭಾಷ್ಟಮ ಮತ್ತು ಜನ್ಮಾಷ್ಟಮದಲ್ಲಿ ನಿತ್ಯ ನೈಮಿತ್ತಿಕವಾಗಿ ಪ್ರಾಪ್ತವಾಗ್ತದೆ. ಆದ್ದರಿಂದ ಅದೇ ರೀತಿ ನಾಮಕರಣಾದಿ ವಿಧಾನಗಳು ಕೂಡ ನಿತ್ಯ ನೈಮಿತ್ತಿಕವಾಗಿ ಪ್ರಾಪ್ತವಾಗ್ತವೆ. ಯಾವುದು ಏಕಾದಶಿಯನ್ನಿಪಿತಾ ನಾಮ ಕುರಿಯಾತ್ ಇತಿ ವಿಧಾನದ ಪ್ರಕಾರ. ಆ ಕರ್ಮಗಳಲ್ಲಿ ಉತ್ಸರ್ಜನ ಪ್ರಕರಣದಿಂದಾಗಿ ಆತನಿಗೆ ಅನಧಿಕಾರ ಇಲ್ಲ. ಅಷ್ಟೇ ಅಲ್ಲ, ಅವಶ್ಯ ಕರ್ತವ್ಯವೇ ಆಗ್ತದೆ. ಆದ್ದರಿಂದಾಗಿ ಉಪನಯನಾದಿಗಳನ್ನಾಗ ಹೇಗೆ ನಡೆಸುವುದು ಇತ್ಯಾದಿ ಪ್ರಶ್ನೆಗಳಿಗೂ ಅವಕಾಶ ಇಲ್ಲ. ಒಟ್ಟಂದದಲ್ಲಿ ಉತ್ಸರ್ಜನೋಪಕರ್ಮದ ಬಗ್ಗೆ ಅನೇಕ ಮಾಹಿತಿಗಳನ್ನು, ಹಿಂದೆ ಓದಿದ್ದನ್ನು ಮತ್ತೊಮ್ಮೆ ಮೆಲುಕು ಹಾಕುವುದಕ್ಕೆ ಬೇಕಾದ ವಿಷಯಗಳನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿ ಕೊಟ್ಟಿರತಕ್ಕಂತಹ ಶ್ರೀ ಅಚ್ಚಡ ಶ್ರೀನಿವಾಸಾಚಾರ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ನಾವು ಸಲ್ಲಿಸ್ತೇವೆ. ಒಂದು ವಿಷಯ ಮಾತ್ರ ಅದರಲ್ಲಿ ಉಳಿದದ್ದು ಅಂದರೆ ಸನ್ಯಾಸಿಗಳಿಗೆ ಉಪಕರ್ಮ ಹೇಗೆ ಅನ್ನೋದು ಒಂದು ವಿಷಯ ಉಳ್ಕೊಂಡಿದೆ. ಹೆಚ್ಚು ಚರ್ಚೆ ಬೇಡ ಅಂತ ನಾನು ಅದನ್ನು ಬದಿಗೆ ಸರಿಸ್ತಾ ಇದ್ದೇನೆ. ಯಾಕಂದರೆ ಸ್ವಲ್ಪ ಘಟ್ಟದ ಕೆಳಗಿನ ಸಂಪ್ರದಾಯಕ್ಕೂ ಘಟ್ಟದ ಮೇಲಿನ ಸಂಪ್ರದಾಯಕ್ಕೂ ಇರುವ ಸ್ವಲ್ಪ ವ್ಯತ್ಯಾಸ ಇದೆ. ಆ ಸಂಪ್ರದಾಯಗಳ ವಿಷಯದಲ್ಲಿ ನಾವು ಹೆಚ್ಚು ಚರ್ಚೆ ಮಾಡುವುದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಯಾಕಂದರೆ ಪ್ರತಿಯೊಂದು ಸಂಪ್ರದಾಯಕ್ಕೂ ಕೂಡ ಅವರವರದ್ದೇ ಆದ ಯುಕ್ತಿ ಇರ್ತದೆ. ಸ್ಮೃತಿ ಅನ್ನೋದು ನಂತರ ಇಲ್ಲಿ ಯುಕ್ತಿ ಇರ್ತದೆ. ಆ ಕಾರಣದಿಂದ ಅದನ್ನು ಚರ್ಚೆಗೆ ತೆಗೊಳ್ಳುವುದು ಬೇಡ. ಸನ್ಯಾಸಿಗಳು ಕೂಡ ಗೃಹಸ್ಥರಾದ ಮೇಲೆ ಸನ್ಯಾಸಿಗಳಾದವರು ಹೆಚ್ಚು ಜನ ಇರುವ ಕಾರಣದಿಂದ ಅವರಲ್ಲಿ ಉಪಕರ್ಮವನ್ನು ಅಷ್ಟು ಬೇಗ ಬಿಡಲಿಕ್ಕಾಗಲಿಲ್ಲ. ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಸಮಾಧಾನದ ಜೊತೆಗೆ ಈ ಒಂದು ವಿಷಯವನ್ನು ಇವತ್ತಿಗೆ ಉಪಸಂಹಾರ ಮಾಡ್ತಾ ಇದ್ದೇವೆ. ಇದೀಗ ಮುಂದಿನ ಉಪನ್ಯಾಸಕರಾಗಿ ರವಿಕುಮಾರ್ ಆಚಾರ್ಯ ಅವರು ಮಹಾನಾಮ್ನಿ, ಮಹಾವ್ರತ ಮತ್ತು ಉಪನಿಷತ್ ವ್ರತದ ಬಗ್ಗೆ ಮಾತಾಡುವಂಥವರಾಗಬೇಕು. ಇವುಗಳನ್ನು ಉಪನಯನದ ನಂತರದಲ್ಲಿ 13ನೇ ವರ್ಷದಿಂದ ಪ್ರಾರಂಭ ಮಾಡಿ 16 ವರ್ಷದವರೆಗೆ ಮಾಡತಕ್ಕಂತಹ ವ್ರತಗಳಿವು. ಸಾವಿತ್ರಿ ವ್ರತ ಮುಗಿದು ಹೋಗಿರುತ್ತದೆ. ಅದರ ತದನಂತರದಲ್ಲಿ ಮಹಾನಾಮ್ನಿ, ಮಹಾವ್ರತ, ಮಹಾ ಉಪನಿಷತ್ ವ್ರತಗಳು. ಅದರ ಬಗ್ಗೆ ಆಚಾರ್ಯರು ಮಹಾನಾಮ್ನಿ ವ್ರತ ಪೂರ್ತಿ ಆಗದಿದ್ದರೆ ಏನು ಪ್ರಾಯಶ್ಚಿತ್ತ ಅನ್ನೋದ್ರ ಬಗ್ಗೆ, ಹಾಗೆ ಮುಂದಿನ ವಿಷಯಗಳ ಬಗ್ಗೆ ಕೂಡ ಆಚಾರ್ಯರು ತಿಳಿಸ್ಕೊಡ್ಬೇಕಾಗಿ ಪ್ರಾರ್ಥನೆ. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೇ ವಹಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲ ಹಿರಿಯರಿಗೂ ಸಭಾಸದರಿಗೂ ವಂದಿಸ್ತಾ, ಗುರುಗಳ ಆಜ್ಞೆಯಂತೆ ಮಹಾನಾಮನಿ, ಮಹಾವ್ರತ ಮತ್ತು ಉಪನಿಷದ್ವ್ರತದ ಬಗ್ಗೆ ಒಂದು 4-6 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮಹಾನಾಮನಿ, ಮಹಾವ್ರತ, ಉಪನಿಷದ್ವ್ರತ ಇವುಗಳನ್ನು ಒಟ್ಟಾಗಿ ವೇದವ್ರತ ಅಂತ ಕರೀತಾರೆ. ಈ ವೇದವ್ರತಗಳು ಋಗ್ವೇದಿಗಳಿಗೆ ಬೇರೆ, ಯಜುರ್ವೇದಿಗಳಿಗೆ ಬೇರೆ, ಸಾಮವೇದಿಗಳಿಗೆ ಬೇರೆ, ಅಥರ್ವವೇದಿಗಳಿಗೆ ಬೇರೆಯೇ ಇದ್ದಾವೆ. ಮಹಾನಾಮ್ನಿ, ಮಹಾವ್ರತ, ಉಪನಿಷದ್ವ್ರತ ಮತ್ತು ಕೊನೆಯದಾಗಿ ಗೋದಾನವ್ರತ
ಇದು ಕೇವಲ ಋಗ್ವೇದಿಗಳಿಗೆ ಸಂಬಂಧಪಟ್ಟದ್ದು. ಇದೇ ವ್ರತಗಳು ಬೇರೆ ವೇದದಲ್ಲಿ ಹೆಸರು ಸ್ವಲ್ಪ ಬದಲಾವಣೆ ಇರುತ್ತೆ. ಆದರೆ ಆ ವೇದವ್ರತಗಳ ಮೂಲ ಉದ್ದೇಶ ಅದು ಒಂದೇ. ಈ ಋಗ್ವೇದಿಗಳಿಗೆ ಮಹಾನಾಮನಿ ವ್ರತ ಅಂತ ಹೇಳಿದರೆ ಉಪನಯನ 8ನೇ ವರ್ಷಕ್ಕೆ ಉಪನಯನ ಆಗುತ್ತೆ. 8ನೇ ವರ್ಷಕ್ಕೆ ಉಪನಯನ ಆಗಿ ಅವನು ಉಪಾಕರ್ಮದ ಪರ್ಯಂತ ಸಾವಿತ್ರಿ ವ್ರತದಲ್ಲಿ ಇರ್ತಾನೆ. ಅವನಿಗೆ ವೇದಾಧ್ಯಯನ ಇಲ್ಲ, ಕೇವಲ ಗಾಯತ್ರಿ ಜಪ ಮಾತ್ರ. ಉಪಾಕರ್ಮ ಆದ ನಂತರ ಅವನು ವೇದಾಧ್ಯಯನವನ್ನು ಪ್ರಾರಂಭ ಮಾಡ್ತಾನೆ. ಅಂದರೆ ಗರ್ಭಾಷ್ಟಮದಲ್ಲಿ ಉಪನಯನ ಆದರೆ ಅವನು ಸುಮಾರು 8ನೇ ವರ್ಷದ ಆರಂಭಕ್ಕೆ ವೇದಾಧ್ಯಯನ ಆರಂಭ ಮಾಡಬಹುದು ಅನ್ನೋ ಒಂದು ಆಲೋಚನೆ. 8, 9, 10, 11, 12 ಈ 5 ವರ್ಷ ವೇದಾಧ್ಯಯನಕ್ಕೆ ಮೀಸಲಿಟ್ಟಿದ್ದಾರೆ. ಇದು ಸಂಹಿತಾಧ್ಯಯನ. 5 ವರ್ಷ ಸಂಹಿತಾಧ್ಯಯನ ಮಾಡಿದ ನಂತರ 5 ವರ್ಷದಲ್ಲಿ ಸಾಮಾನ್ಯವಾಗಿ ಈಗಲೂ 5 ವರ್ಷಕ್ಕೆ ಸಂಹಿತಾವನ್ನು ಪೂರ್ಣ ಬಾಯಿಪಾಠ ಮಾಡುವವರು ನಾವು ನೋಡ್ತಾ ಇದ್ದೇವೆ. ಸಂಹಿತಾಧ್ಯಯನ ಪೂರ್ಣ ಆದ ನಂತರ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳ ಅಧ್ಯಯನ ಅವನು ಮಾಡಬೇಕು. ಅಲ್ಲಿ ಬ್ರಾಹ್ಮಣಾಧ್ಯಯನ ಅದನ್ನು ವಿಶೇಷವಾಗಿ ಯಾಕೆ ತಗೊಂಡಿಲ್ಲ ಅಂತ ಅರ್ಥ ಆಗೋದಿಲ್ಲ. 13ನೇ ವರ್ಷಕ್ಕೆ ಮಹಾನಾಮನಿ ವ್ರತ ಅಂತ ಇದನ್ನು ಮಾಡೋದು. ಯಾಕೆಂದರೆ 16ನೇ ವರ್ಷಕ್ಕೆ ಗೋದಾನ ವ್ರತ ಅಂತ ಇದು ನಿಶ್ಚಯ. ಇದನ್ನು ಸೂತ್ರಕಾರರು, ಸ್ಮೃತಿಕಾರರು ಎಲ್ಲರೂ ಕೂಡ 16ನೇ ವರ್ಷದಲ್ಲಿ ಗೋದಾನ ವ್ರತ ಮಾಡಬೇಕು ಅಂತ. ಈ ಗೋದಾನ ವ್ರತ ಮಾಡಬೇಕು ಅನ್ನೋದಕ್ಕಿಂತ ಮೊದಲು ಮಹಾನಾಮನೆ, ಮಹಾವ್ರತ, ಉಪನಿಷದ್ವ್ರತ ಈ 3 ವ್ರತಗಳನ್ನು ಮುಗಿಸಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಶ್ವಲಾಯನರ ಅಭಿಪ್ರಾಯದಂತೆ 3 ವ್ರತಗಳು ಮೊದಲು ಮುಗೀತದೆ. ಆದರೆ ಇನ್ನು ಕೆಲವರು ಹಂಸಾಹ, ಕೌಶೀತಕಾಹ, ಕಾಣ್ವಾಹ, ಶಟ್ಯಾಹ, ಧೂಮ್ರಾಯಣಾಹ, ವೃಷಾಹ, ಷಣ್ಣಾಂ ಗೌದಾನಿಕಿ ಪೂರ್ವಂ ಏತೇಷಾಂ ಉದಿತಾ ಕ್ರಿಯಾ. ಈ ಋಗ್ವೇದಿಗಳಲ್ಲೇ 6 ಶಾಖೆಯವರು, ಋಗ್ವೇದದಲ್ಲಿ ಒಟ್ಟು 24 ಶಾಖೆ ಇದೆ. ಅದರಲ್ಲಿ 6 ಶಾಖೆಯವರು ಹಂಸ, ಕೌಶೀತಕರು, ಕಾಣ್ವರು, ಶಟ್ಯರು, ಧೂಮ್ರಾಯಣರು ಮತ್ತು ವೃಷರು ಇವರು ಗೋದಾನ ವ್ರತವನ್ನು ಮೊದಲು ಮಾಡೋದು. ಗೋದಾನ ವ್ರತವನ್ನು ಮೊದಲು ಮಾಡಿ ನಂತರ ಈ ಮಹಾನಾಮನಿ, ಮಹಾವ್ರತ, ಉಪನಿಷದ್ ವ್ರತಗಳನ್ನು ಮಾಡಿ 21ನೇ ವರ್ಷದಲ್ಲಿ ಸಮಾವರ್ತನೆ ಮಾಡ್ತಾರೆ ಅಂತ ಇದು ಆಶ್ವಲಾಯನರೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಈ 6 ಶಾಖೆಯವರನ್ನು ಬಿಟ್ಟು ಉಳಿದವರಿಗೆ 16ನೇ ವರ್ಷಕ್ಕೆ ಗೋದಾನ ವ್ರತ ಆಗಬೇಕು. ಅಂದರೆ 15ನೇ ವ್ರತಕ್ಕೆ ಉಪನಿಷದ್ ವ್ರತ, 14ನೇ ವರ್ಷಕ್ಕೆ ಮಹಾವ್ರತ, 13ನೇ ವರ್ಷಕ್ಕೆ ಮಹಾನಾಮನಿ ವ್ರತ ಇದು ನಡಿಬೇಕು. ಅಂದರೆ 5 ವರ್ಷ ಸಂಹಿತಾಧ್ಯಯನ ಆದ ನಂತರ ಬ್ರಾಹ್ಮಣಾಧ್ಯಯನವನ್ನು ಸ್ವಲ್ಪ ಮುಗಿಸಿ ಬ್ರಾಹ್ಮಣದ ಕೊನೆ ಭಾಗದಲ್ಲಿ ಅಥವಾ ಆರಣ್ಯದ ಆರಂಭದ ಭಾಗದಲ್ಲಿ ಬರತಕ್ಕಂತಹ ಮಹಾನಾಮನಿ ಮಂತ್ರಗಳನ್ನು ಒಂದು ವಿಶಿಷ್ಟ ಪದ್ಧತಿಯಂತೆ ಅಧ್ಯಯನಕ್ಕೆ ಆರಂಭ ಮಾಡುವುದು, ಇದನ್ನು ಮಹಾನಾಮನಿ ವ್ರತ ಅಂತ ಕರೆದಿದ್ದಾರೆ. ಈ ಮಹಾನಾಮನಿ ವ್ರತಕ್ಕೆ ಮುಹೂರ್ತವನ್ನು ನೋಡೋದಿದ್ದರೆ ಇದು ವೇದಾರಂಭಕ್ಕೆ ಹೇಳಿದ ಉಪನಯನಕ್ಕೆ ಯಾವ ಮುಹೂರ್ತಗಳನ್ನು ಹೇಳಿದ್ದಾರೋ ಇದೇ ಮುಹೂರ್ತಗಳನ್ನು ನಾವು ಮಹಾನಾಮನಿ ವ್ರತಕ್ಕೂ ನೋಡಬೇಕು. ಮುಂದೆ ಮಹಾವ್ರತ, ಉಪನಿಷತ್ತು, ಗೋದಾನ ಎಲ್ಲದಕ್ಕೂ ಕೂಡ ಇದೇ ಮುಹೂರ್ತಗಳನ್ನೇ ನೋಡಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಮಹಾನಾಮನಿ ವ್ರತದ ಆರಂಭ 13ನೇ ವರ್ಷಕ್ಕೆ ಆಗುತ್ತೆ. ಈ 13ನೇ ವರ್ಷ ಆರಂಭ ಮಾಡಬೇಕಾದ್ರೆ ಯಾವತ್ತು ದಿನ ನಿಶ್ಚಯ ಮಾಡಿರ್ತೇವೋ ಅದರ ಹಿಂದಿನ ದಿನ ನಾಂದಿ ಶ್ರಾದ್ದವನ್ನು ಮಾಡಿಕೊಂಡು ಆ ಮಹಾನಾಮನಿ ವ್ರತವನ್ನು ಆರಂಭ ಮಾಡುವ ದಿವಸ ವಟುವಿಗೆ ಹೊಸದಾಗಿ ವಸ್ತ್ರ, ಅಜಿನ, ಯಜ್ಞೋಪವೀತ, ದಂಡ ಇವುಗಳನ್ನೆಲ್ಲ ಹೊಸದಾಗಿ ಕೊಡಬೇಕು ಅಂತ ನಿಯಮ ಇದೆ. ಇದು ಉಪನಯನದಂತೆಯೇ, ಏನು ವಿಶೇಷ ವ್ಯತ್ಯಾಸ ಇಲ್ಲ. ಅಲ್ಲಿ ಉಪನಯನದಲ್ಲಿ ಬೇರೆ ಬೇರೆ ರೀತಿಯ ವಸ್ತ್ರಗಳನ್ನು ಹೇಳಿದ್ದಾರೆ. ಇಲ್ಲಿ ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತ ಒಂದು ವಿಶಿಷ್ಟ ಕ್ರಮ ಇದೆ. ಅಷ್ಟು ಮಾತ್ರ ಹೊರತುಪಡಿಸಿ ಮತ್ತೆಲ್ಲ ಉಪನಯನದಂತೆ. ಆವತ್ತು ಒಂದು ವಿವಿಕ್ತ ಪ್ರದೇಶದಲ್ಲಿ ಅಂತ ಹೇಳ್ತಾರೆ, ಅಂದರೆ ಹೆಚ್ಚು ಜನ ಸೇರದ ಒಂದು ಏಕಾಂತ ಪ್ರದೇಶದಲ್ಲಿ ಹೋಮ ಮಾಡಬೇಕು. ಉಪನಯನದ ಹಾಗೆ ಹೋಮ, ಏನೂ ವ್ಯತ್ಯಾಸ ಇಲ್ಲ. ಹೋಮ ಮಾಡಿ ಕಾಷಾಯ ವಸ್ತ್ರ ಧಾರಣೆ ಮಾಡಿ ಆಮೇಲೆ ಅನುಪ್ರವಚನೀಯ ಹೋಮ ಮಾಡಿ ಆನಂತರ 1 ವರ್ಷಗಳ ಕಾಲ ನೀನು ಬ್ರಹ್ಮಚರ್ಯ ವ್ರತವನ್ನು ಆಚರಣೆ ಮಾಡು ಅಂತ ಗುರುಗಳು ಆದೇಶ ಮಾಡಬೇಕು. ಆವತ್ತಿನಿಂದ ಆರಂಭಿಸಿ ಸುಮಾರು 1 ವರ್ಷಗಳ ಕಾಲ
ಅವನು ಬ್ರಹ್ಮಚರ್ಯ ವೃತ್ತದಲ್ಲಿ ಇರಬೇಕು. ಬ್ರಹ್ಮಚರ್ಯ ವೃತ ಅಂದರೆ ಪ್ರಧಾನವಾಗಿ ಕೇಶ ನಖಗಳನ್ನು ತೆಗಿಬಾರ್ದು. ಆಮೇಲೆ ಭಿಕ್ಷಾಟನೆ ಮಾಡಬೇಕು. ಇದೆರಡು ಪ್ರಧಾನವಾಗಿ ಹೇಳ್ತಾರೆ. ಆಮೇಲೆ ತುಂಬ ಸಣ್ಣ ವಯಸ್ಸಾದ್ದರಿಂದ ಸ್ತ್ರೀಯರ ಬಗ್ಗೆ ವಿಶೇಷ ಆಸಕ್ತಿ ಬರುವ ಸಾಧ್ಯತೆ ಕಡಿಮೆ ಅಂತ ಇಟ್ಟುಕೊಂಡು ಹೇಳ್ತಾ ಇದೆ. ಆದರೂ ಸ್ತ್ರೀಯರ ಬಗ್ಗೆ ವಿಶೇಷ ಆಸಕ್ತಿ ತೋರಿಸಬಾರದು ಅಂತ ಅದು ಬ್ರಹ್ಮಚರ್ಯದಲ್ಲಿ ಅದನ್ನು ಹೇಳ್ತಾರೆ. ಇದು 1 ವರ್ಷಗಳ ಕಾಲ ಇದನ್ನು ಮಾಡಬೇಕು. ಅಂದರೆ ಸುಮಾರು 1 ವರ್ಷ, ಪೂರ್ಣ 1 ವರ್ಷ ಆಗೋದಿಲ್ಲ, ಸುಮಾರು 1 ವರ್ಷಗಳ ಕಾಲ ಇದನ್ನು ಮಾಡಿ ಮುಂದೆ ಮಹಾನಾಮ್ನಿ ವೃತಕ್ಕೆ ದಿನನಿಶ್ಚಯ ಮಾಡಿಕೊಂಡು, ಅಂದರೆ ಮಹಾನಾಮ್ನಿ ವೃತದ ಉದ್ಯಾಪನೆ ಅಂತ ಹೇಳ್ಬೋದು. ಆ ಉಪದೇಶಕ್ಕಿಂತ ಮೊದಲು ಸ್ವಲ್ಪ ಕೆಲಸ ಇದೆ. ಆ ಉಪದೇಶಕ್ಕಿಂತ ಮೊದಲು ಒಂದು ದಿನನಿಶ್ಚಯ ಮಾಡಿಕೊಂಡು ಅದರ ಹಿಂದಿನ ದಿನ ನಿರ್ಜನವಾದ ಊರಿನಿಂದ ಹೊರಭಾಗದ ಒಂದು ನದಿ ತೀರಕ್ಕೋ ಕಾಡಿಗೋ ಹೋಗಬೇಕು. ಅಲ್ಲಿ ಗುರುಗಳು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿಯಲ್ಲಿ ಅನುಪ್ರವಚನೀಯ ಹೋಮದಂತೆ 3 ಆಹುತಿಗಳನ್ನು ಕೊಡಲಿಕ್ಕಿದೆ. ಈ ಆಹುತಿಗಳನ್ನು ಕೊಡಬೇಕು. ಆಮೇಲೆ 9 ಜನ ದೇವತೆಗಳಿಗೆ ಅಲ್ಲಿ ಅಗ್ನಿ ಆಮೇಲೆ ಅನುಮಿತಿ, ಸದಸಸ್ಪತಿ, ಅಸೂಯಂತಿ, ಅನುಮತಿ, ಪ್ರದಾತ, ಆಮೇಲೆ ಅಗ್ನಿವಾಯು, ಸೂರ್ಯ, ಈ 9 ದೇವತೆಗಳಿಗೆ ಚರುದ್ರವ್ಯ ಅಂದರೆ ಕ್ರಿಸರ ಅನ್ನವನ್ನು ಹೋಮ ಮಾಡಬೇಕು. ಈ ಕ್ರಿಸರಾನ್ನವನ್ನು ಒಟುವೆ ತಯಾರು ಮಾಡಬೇಕು ಅಂತ ವಿಧಾನ ಇದೆ. ಅಂದರೆ ನಿರ್ವಾಪಣೆ ಮಾಡುವಾಗ ಆಹುತಿಗಳಿಗೆ ಎಷ್ಟು ಬೇಕೋ ಮತ್ತು ಆವತ್ತು ತನಗೆ ಹೊಟ್ಟೆ ತುಂಬಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಿರ್ವಾಪಣೆ ಮಾಡಿ ಅದನ್ನು ಪ್ರೋಕ್ಷಣೆ ಮಾಡಿ ಅದನ್ನು ಪ್ರಕ್ಷಾಳನೆ ಮಾಡಿ ಆಮೇಲೆ ಅದಕ್ಕೆ ಎಳ್ಳು ಸೇರಿಸಿ ಅದನ್ನು ಬೇಯಿಸಬೇಕು. ಬೆಂದಾದ ಮೇಲೆ ಚರು ಸಿದ್ಧವಾಗಿದೆ ಅಂತ ಗುರುಗಳಿಗೆ ಹೇಳಬೇಕು. ಆನಂತರ ಗುರುಗಳು ಅವರನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಗುರುಗಳು ಆಹುತಿ ಕೊಡ್ತಾರೆ. ಈ 9 ಆಹುತಿಗಳನ್ನು ಕ್ರಿಸರಾನದಲ್ಲಿ ಕೊಡ್ತಾರೆ. ಕ್ರಿಸರಾನದಲ್ಲಿ ಕೊಟ್ಟಾದ ಮೇಲೆ ಆ ಸುಷ್ಟಕೃತ್ ಭಾಗಕ್ಕೆ ಬೇಕಾದಷ್ಟು ಆಹುತಿಯನ್ನು ತೆಗೆದಿಟ್ಟು ಆಮೇಲೆ ಗುರುಗಳು ಇದೆಲ್ಲವನ್ನು ನೀನು ಪ್ರಾಶನ ಮಾಡು ಅಂತ ಶಿಷ್ಯನಿಗೆ ಉಪದೇಶ ಮಾಡಬೇಕು. ಶಿಷ್ಯ ಆ ಸುಷ್ಟಕೃತಿಗೆ ತೆಗೆದಿಟ್ಟ ಭಾಗ ಬಿಟ್ಟು ಉಳಿದದ್ದು ಪಾತ್ರೆಯಲ್ಲಿ ಏನಿದೆ ಅದಷ್ಟನ್ನು ಸ್ವಲ್ಪವೂ ಬಿಡದೆ ತಾನು ಪ್ರಾಶನೆ ಮಾಡಬೇಕು. ಪ್ರಾಶನೆ ಮಾಡಿ ಆಮೇಲೆ ಕೈ ತೊಳೆದು ಆ ಜಾಗವನ್ನು ಶುದ್ಧ ಮಾಡಿ ಆಚಮನೆ ಮಾಡಿ ಆಮೇಲೆ ಗುರುಗಳದು ನನ್ನ ಪ್ರಾಶನ ಆಯಿತು ಅಂತ ಗುರುಗಳ ಹತ್ರ ಹೇಳಬೇಕು. ಆನಂತರ ಗುರುಗಳು ಅವನ ಕೈಯಲ್ಲಿ ನೀರು ತುಂಬಿಸಿ ಸೂರ್ಯದೇವರಿಗೆ, ವ್ರತಪತಿಯಾದ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಹೀಗೆ ಅರ್ಘ್ಯ ಕೊಟ್ಟಾದ ನಂತರ ಗುರುಗಳು ಅವನನ್ನು ಪಕ್ಕದಲ್ಲಿ ಕರೆದು ಕೂರಿಸಿ ಅವನಿಗೆ ಹೊಸದಾದ ವಸ್ತ್ರದಿಂದ ತಲೆಗೆ 3 ಸುತ್ತು ಸುತ್ತಬೇಕು. ತಲೆ ಅಂದರೆ ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಶಿರಸ್ಸು ಇದಿಷ್ಟು ಮುಚ್ಚುವಂತೆ, ಅಂದರೆ ಉಸಿರಾಡಲಿಕ್ಕೆ ತೊಂದರೆ ಆಗದಂತೆ ಇದಿಷ್ಟು ಮುಚ್ಚುವಂತೆ ಇಡೀ ಮುಖಕ್ಕೆ, ಕಂಠದಿಂದ ಇಡೀ ಮೇಲ್ಭಾಗ ಪೂರ್ತಿ 3 ಸುತ್ತು ಸುತ್ತಬೇಕಂತೆ. 3 ಸುತ್ತು ಸುತ್ತಿ ನಾಳೆ ಬೆಳಗ್ಗಿನ ತನಕ ನೀನು ಮಲಗಬಾರದು, ಎದ್ದು ನಿಲ್ಲಬಾರದು, ಕುಳಿತುಕೊಂಡೇ ದೇವರನ್ನು ಧ್ಯಾನ ಮಾಡ್ತಾ ಇರು ಅಂತ ಅವನಿಗೆ ಉಪದೇಶ ಮಾಡಬೇಕು. ಇಷ್ಟು ಉಪದೇಶ ಆದ ನಂತರ ಅವನ ನಂತರ ಕೂತ್ಕೊಂಡೇ ಇರ್ತಾನೆ. ಗುರುಗಳು ಅವತ್ತಲ್ಲೇ ಇರ್ತಾರೆ, ಗುರುಗಳ ಸನ್ನಿಧಿಯಲ್ಲೇ ಅವನಿರೋದು. ಈ ಮುಖಕ್ಕೆ ಸುತ್ತಿ ಪ್ರೈಷ ಅಂದರೆ ನೀನು ನಾಳೆಯವರೆಗೆ ಹೀಗೆ ಇರಬೇಕು ಅಂತ ಹೇಳಿದ ನಂತರ ಮತ್ತೆ ಸುಷ್ಟಕೃತಾದಿ ಹೋಮಶೇಷವನ್ನು ಮುಗಿಸೋದು. ಇಷ್ಟಾದ ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಎದ್ದು, ಈ ಹುಡುಗನಿಗೆ ಏನೂ ಕೆಲಸ ಇಲ್ಲ, ಹುಡುಗ ಹಾಗೆ ಇರ್ತಾನೆ. ಇದು ಕೆಲವು ಕಡೆ 3 ದಿವಸ, ಕೆಲವು ಕಡೆ 1 ದಿವಸ ಅಂತಿದೆ. ಅದು 3 ದಿವಸ ಇದ್ದರೆ 4ನೇ ದಿವಸ ಹೋಮ, ಒಂದೇ ದಿವಸ ಆದರೆ ಮಾರನೇ ದಿವಸವೇ ಹೋಮ ಬರ್ತದೆ. ಅಂತೂ ಈ 3 ದಿವಸಗಳ ಕಾಲ ಅಥವಾ 1 ದಿವಸಗಳ ಕಾಲ ಪೂರ್ತಿ ಮುಖ ಮುಚ್ಚಿ, ಕುತ್ತಿಗೆಯ ಮೇಲ್ಭಾಗ ಪೂರ್ತಿ ಮುಚ್ಚಿದಂತೆ ಶಿಷ್ಯ ಅಲ್ಲೇ ಕೂತಿರ್ತಾನೆ ಅಂತ ಲೆಕ್ಕ. ಮಾರನೇ ದಿವಸ ಬೆಳಿಗ್ಗೆ ಈ ಗುರುಗಳು ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿಯ ಉತ್ತರ ಭಾಗದಲ್ಲಿ 3 ದ್ರವ್ಯಗಳನ್ನು ಸಾಧನೆ ಮಾಡಬೇಕು. ಒಂದು ಖಡ್ಗ, ಇನ್ನೊಂದು ನೀರಿನ ಪಾತ್ರೆ, ಮತ್ತು ಗಂಧದ ಕಲ್ಲು ಅಂತ ಹೇಳ್ತಾರೆ, ಸಾಮಾನ್ಯ ಗಂಧದ ಕಲ್ಲು ಇಡ್ತಾರೆ, ಗಂಧದ ಕಲ್ಲು. ಆಮೇಲೆ ವಾಯವ್ಯ ಭಾಗದಲ್ಲಿ ಅಂದರೆ ಉತ್ತರದಲ್ಲಿ ಈ ದ್ರವ್ಯಗಳಿದ್ದಾವೆ, ಅದರ ಕೆಳಭಾಗದಲ್ಲಿ ಒಂದು ಕೆಂಪು ಬಣ್ಣದ ವತ್ಸತರಿ ಅಂದರೆ ಕಡಸು ಅಂತ ಹೇಳ್ತೇವೆ ನಾವು ಇಲ್ಲಿ. ಅಂದರೆ 2 ವರ್ಷ ಪೂರ್ತಿಯಾಗಿ 3ನೇ ವರ್ಷದ ಕರು ಆಗಬೇಕು, ಹೆಣ್ಣು ಕರು ಆಗಬೇಕು. ಆ ಹಸುವನ್ನು ಕಟ್ಟಬೇಕು. ಅಂದರೆ ಇನ್ನೂ ಅದು ಗರ್ಭಧಾರಣೆ ಮಾಡಿರಬಾರ್ದು. ಅಂತಹ ವತ್ಸತರಿಯನ್ನು ಕೆಂಪು ಬಣ್ಣದ್ದು ಸರ್ವಥಾ ಸಿಗದಿದ್ದರೆ ಬಿಳಿಯೂ ಆಗಬಹುದು ಅಂತಾರೆ. ಅಂತೂ ಅದನ್ನು ಕಟ್ಟಬೇಕು. ಅದನ್ನು ಕಟ್ಟಿಯಾದ ನಂತರ ಈ ಅಗ್ನಿಯ ಪಶ್ಚಿಮ ಭಾಗದಲ್ಲಿ ಪ್ರಾಗಗ್ರವಾಗಿ ದರ್ಭೆಗಳನ್ನು ಹಾಸಬೇಕು.
ಆ ದರ್ಭೆಗಳನ್ನು ಸುಮಾರು ಒಂದು ದರ್ಭೆ ಸ್ವಲ್ಪ ಒಂದಿಷ್ಟು ಉದ್ದ ಇದ್ದರೆ ಅದರ ಪೂರ್ವ ಭಾಗದಲ್ಲಿ ಗುರುಗಳು ಈಶಾನ್ಯಮುಖವಾಗಿ ಕೂತ್ಕೊಳ್ಬೇಕು. ಪಶ್ಚಿಮ ಭಾಗದಲ್ಲಿ ಶಿಷ್ಯ ಕೂತ್ಕೊಳ್ಳಿಕ್ಕೆ ಜಾಗ ಬಿಡಬೇಕು. ಅದೇ ದರ್ಭೆ, ಒಂದೇ ದರ್ಭಾಸನ, ಅದರಲ್ಲಿ ಗುರುಗಳು ಶಿಷ್ಯರು ಒಟ್ಟಿಗೆ ಕೂತ್ಕೊಳ್ಳೋದು ಅಂತ ಲೆಕ್ಕ. ಅಗ್ರಭಾಗದಲ್ಲಿ ಗುರುಗಳು ಈಶಾನ್ಯಮುಖವಾಗಿ ಕೂತ್ಕೊಳ್ತಾರೆ. ಆಮೇಲೆ ಶಿಷ್ಯ ತಾನಿದ್ದ ಸ್ಥಳದಿಂದ ಗುರುಗಳನ್ನು, ಈ ದ್ರವ್ಯಗಳನ್ನು, ಅಗ್ನಿಯನ್ನು ಪೂರ್ಣವಾಗಿ ಒಂದು ಪ್ರದಕ್ಷಿಣೆ ಬಂದು ಗುರುಗಳ ಪಾದೋಪಸಂಗ್ರಹ ಮಾಡಿ ಗುರುಗಳ ಹಿಂಭಾಗಕ್ಕೆ ಬಂದು ಇವನು ನೈಋತ್ಯಾಭಿಮುಖವಾಗಿ ಗುರುಗಳ ಬೆನ್ನಿಗೆ ಬೆನ್ನು ತಾಗುವಂತೆ, ಆಸನಕ್ಕೆ ಆಸನ ತಾಗುವಂತೆ ಒತ್ತಿ ಕೂತ್ಕೊಳ್ಬೇಕು. ಅಂತೂ ಗುರುಗಳು ಮತ್ತು ಶಿಷ್ಯರು ಪರಸ್ಪರ ವಿಮುಖರಾಗಿ ಕೂತ್ಕೊಳ್ಬೇಕು. ಗುರುಗಳು ಈಶಾನ್ಯ ದಿಕ್ಕನ್ನು ನೋಡ್ತಾ ಇರ್ತಾರೆ, ಶಿಷ್ಯ ನೈಋತ್ಯ ದಿಕ್ಕನ್ನು ನೋಡ್ತಾ ಇರ್ತಾರೆ. ಹೀಗೆ ಕೂತ್ಕೊಳ್ಬೇಕು. ಹೀಗೆ ಕೂತ್ಕೊಂಡ ನಂತರ ಶಿಷ್ಯ ಮನಸ್ಸಿನಲ್ಲಿ ಮಹಾನಾಮನಿ ಮಂತ್ರಗಳನ್ನು ನೀವು ಉಪದೇಶ ಮಾಡಿ ಅಂತ ಸಂಸ್ಕೃತದಲ್ಲಿ ಪ್ರೈಷವಾಕ್ಯ ಇದೆ, ನೀವು ಉಪದೇಶ ಮಾಡಿ ಅಂತ ಮನಸ್ಸಿನಲ್ಲಿ ಹೇಳಬೇಕಂತೆ. ಈ ಮನಸ್ಸಿನಲ್ಲಿ ಹೇಳಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ ಗುರುಗಳು ಆಲೋಚನೆ ಮಾಡಿ ಅಷ್ಟು ಹೊತ್ತು ಬಿಟ್ಟು ಮಹಾನಾಮನಿ ಮಂತ್ರಗಳನ್ನು ಉಪದೇಶ ಮಾಡಬೇಕು. ಮಹಾನಾಮನಿ ಮಂತ್ರಗಳು ವಿಧಾಮಗವನ್ ವಿಧ ಅಂತ ಆರಂಭ ಆಗತಕ್ಕಂಥ 9 ಮಂತ್ರಗಳು. ಮತ್ತು ಇನ್ನು ಏವಾಕೇವೈವ ಅಂತಕೊಂಡು ಇತ್ಯಾದಿ ಮತ್ತೆ 9 ಮಂತ್ರಗಳಿದ್ದಾವೆ. ಒಟ್ಟು 18 ಮಂತ್ರಗಳು. ಒಟ್ಟು 18 ಮಂತ್ರಗಳನ್ನು ಗುರುಗಳು 3 ಬಾರಿ 3 ಆವೃತ್ತಿ ಉಪದೇಶ ಮಾಡಬೇಕು. ಈ ಉಪದೇಶ ಆದ ನಂತರ ಇವನ ತಲೆಗೆ ಸುತ್ತಿದ, ಅಂದರೆ ಉಪದೇಶ ಮಾಡುವ ಮೊದಲು ಬಾಯಿಯ ಭಾಗವನ್ನು ಮಾತ್ರ ಓಪನ್ ಮಾಡಬೇಕು ಅವನಿಗೆ ಹೇಳಲಿಕ್ಕೆ, ಮಂತ್ರ ಹೇಳಲಿಕ್ಕೆ. ಉಪದೇಶ ಪೂರ್ತಿ ಆದ ನಂತರ ಇಡೀ ತಲೆಗೆ ಸುತ್ತಿದ ಎಲ್ಲ ವಸ್ತ್ರ ತೆಗೆಯೋದು. ಎಲ್ಲ ವಸ್ತ್ರ ತೆಗೆದಾದ ನಂತರ ಸೂರ್ಯನನ್ನು ತೋರಿಸಿ, ಅಲ್ಲಿ ಮಂತ್ರ ಇದೆ, ಮಿತ್ರಸ್ಯ ಅಥವಾ ಚಕ್ಷುಷಾ ಪ್ರತೀಕ್ಷೆ ಅಂತ 2 ಮಂತ್ರಗಳು, ಅದನ್ನು ಹೇಳಿ ಸೂರ್ಯನನ್ನು ನೋಡಬೇಕು ಈ ಶಿಷ್ಯ. ಆಮೇಲೆ ಮಿತ್ರಸ್ಯತ್ವ ಚಕ್ಷುಷ ಅನುವೀಕ್ಷೆ ಅಂತಕೊಂಡು ಹೇಳಿ ಇಲ್ಲಿ 3 ದ್ರವ್ಯಗಳನ್ನಿಟ್ಟಿದ್ದಾರೆ, ಖಡ್ಗ, ಉದಪಾತ್ರ ಮತ್ತು ಉಪಲ, ಇವುಗಳನ್ನು ನೋಡಬೇಕು. ಆಮೇಲೆ ವತ್ಸದರಿಯನ್ನು ನೋಡಬೇಕು. ಆಮೇಲೆ ಎಲ್ಲ ದ್ರವ್ಯಗಳನ್ನು ನೋಡಬೇಕು. ಹೀಗೆ ಆದ ನಂತರ ಮತ್ತೆ 2ನೇ ಬಾರಿ ಮತ್ತೆ ಸೂರ್ಯನನ್ನು ನೋಡಬೇಕು. ಇಷ್ಟು ವಿಷಯ ಇದು ಮಹಾನಾಮನಿ ವ್ರತದ ವಿಧಾನ. ಇದಾದ ಮೇಲೆ ವತ್ಸದರಿಯನ್ನು ಗುರುಗಳಿಗೆ ದಾನ ಕೊಡಬೇಕು, ಕೃಷ್ಣಾರ್ಪಣೆ ಬಿಡಬೇಕು, ಬ್ರಾಹ್ಮಣ ಭೋಜನ ಮಾಡಬೇಕು ಇತ್ಯಾದಿ ವಿಷಯ. ಈ ಪ್ರತಿಷ್ಠಾಪನೆ ಮಾಡಿದ ಅಗ್ನಿಯಲ್ಲಿ ಅನುಪ್ರವಚನೀಯ ಹೋಮ ಆಗತ್ತೆ, ಅಂದರೆ ಸದಸತ್ಪತಿ ಅದ್ಭುತಂ ಬಂತೊಂದು, ಆಮೇಲೆ ಮಹಾನಾಮ್ನಿ ಸ್ವಾಹ ಅಂತ, ಋಷಿಭ್ಯ ಸ್ವಾಹ ಅಂತ 3 ಆಯಿತು. ಇಲ್ಲಿಗೆ ಮಹಾನಾಮ್ನಿ ವ್ರತ ಮುಗೀತು. ಇನ್ನು 2ನೇದ್ದು ಮಹಾವ್ರತ, 1 ವರ್ಷದ ವ್ರತಾಚರಣೆ ಇದ್ದೇ ಇದೆ. ಆಮೇಲೆ ಇಲ್ಲಿ ಈ ಮುಖಕ್ಕೆ ಸುತ್ತು ಬರೋದು ಇದಿಲ್ಲ. ಆಮೇಲೆ ಮುಂಚಿನ ದಿವಸ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಮಧ್ಯದಲ್ಲಿ ಮಾಡತಕ್ಕಂಥ 2ನೇ ಹೋಮ ಇಲ್ಲ. ಅಂದರೆ ಆರಂಭದ ಹೋಮ ಇದೆ, ಕೊನೆಗೆ ಅನುಪ್ರವಚನೀಯ ಹೋಮ ಇದೆ, ಮಧ್ಯದಲ್ಲಿ ಮಾಡುವ ಹೋಮ ಇಲ್ಲ. ಮಹಾನಾಮನಿಯಲ್ಲಿ 3 ಹೋಮ ನಡೀತದೆ, ಇಲ್ಲಿ 2 ಹೋಮ ನಡೀತದೆ. ಮಹಾವ್ರತದ ಉಪದೇಶ ಇದು ಪೂರ್ವಾಭಿಮುಖವಾಗಿ, ಇಬ್ಬರು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಅಗ್ನಿಯ ಸನ್ನಿಧಾನದಲ್ಲಿ ಮಹಾವ್ರತ ಮಂತ್ರಗಳನ್ನು ಉಪದೇಶ ಮಾಡೋದು, ಹಾಗೆ ಉಪನಿಷತ್ ಮಂತ್ರಗಳನ್ನು ಉಪದೇಶ ಮಾಡೋದು, ಇದು ಈ ಮೂರರಲ್ಲೂ ಕೂಡ ಸಮಾನವಾಗಿ ಬರತಕ್ಕಂಥದ್ದು. ಇಷ್ಟು ಕರ್ತವ್ಯಗಳನ್ನು ಇಲ್ಲಿ ಮಹಾನಾಮನಿ ವೃತ್ತದಲ್ಲಿ ಹೇಳಿದ್ದಾರೆ. ಆಶ್ವಲಾಯನ ಸ್ಮೃತಿಕಾರರು ಈ ಪ್ರತಿಯೊಂದಕ್ಕೂ ಒಂದು ಔಚಿತ್ಯ ಮತ್ತು ಕಾರಣವನ್ನು ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಕೃಸರಾನ್ನವನ್ನು ಹೋಮ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮಹಾನಾಮ್ನಿ ಮಂತ್ರೋಕ್ತವಾದ 18 ಜನ ದೇವತೆಗಳಿಗೆ ಕೃಸರಾನ್ನ ತುಂಬ ಇಷ್ಟವಾದ ದ್ರವ್ಯ ಅಂತೆ. ಆ ದೇವತೆಗಳಿಗೆ ಅದರಿಂದ ತುಂಬ ಪ್ರೀತಿಯಾಗುತ್ತೆ. ಅದಕ್ಕೋಸ್ಕರ ಆವತ್ತು ಕೃಸರಾನ್ನವನ್ನೇ ಹೋಮ ಮಾಡಬೇಕು ಅಂತ ಒಂದು ಕಾರಣ ಹೇಳ್ತಾರೆ. ಆಮೇಲೆ 2ನೇದ್ದು, ಆ ಎಲ್ಲ ಉಳಿದದ್ದನ್ನು ಒಬ್ಬನೇ ಸ್ವೀಕಾರ ಮಾಡಬೇಕು, ಉಳಿಸಬಾರದು ಅಂತಿದೆ. ಆ ಕೃಸರಾನ್ನವನ್ನು ಉಳಿಸಬಾರದು, ಶಿಷ್ಯನೇ ಸ್ವೀಕಾರ ಮಾಡಬೇಕು ಅಂತ. ಯಾಕೆ ಅಂದರೆ ಮಹಾನಾಮ್ನಿ ಮಂತ್ರಗಳ ಉದ್ದೇಶದಿಂದ ಮಾಡಿದ ಆ ಚರು ಆದ್ದರಿಂದ ಅದು ಅತ್ಯಂತ ಪವಿತ್ರವಾದದ್ದು. ಅದು ಬೇರೆಯವರ ಶರೀರಕ್ಕೆ ಹೋಗಿ ಮಲವಾಗಿ ಹೊರಗೆ ಹೋಗಬಾರದು ಅಂತ. ಇವನು ಮಾರನೇ ದಿವಸ ಬೆಳಗಿನವರೆಗೆ ಏನೂ ತಿನ್ನಲಿಕ್ಕಿಲ್ಲ, ಅದು ಹೊಟ್ಟೆ ಒಳಗೆ ಕರಗುತ್ತದೆ. ಆದರೆ ಉಳಿದವರು ಸ್ವೀಕಾರ ಮಾಡಿದರೆ ಅದು ಮಲರೂಪದಲ್ಲಿ ಹೊರಗೋಗುವ ಸಾಧ್ಯತೆ ಇದೆ ಅನ್ನೋ ದೃಷ್ಟಿಯಿಂದ, ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಒಬ್ಬನೇ ಪೂರ್ತಿ ತಿನ್ನಬೇಕು ಅಂತ ಹೇಳ್ತಾರೆ. ಆಮೇಲೆ ಆದಿತ್ಯನಿಗೆ ಅಂಜಲಿ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. 1 ದಿನ ಇಡೀ ಅವನು ಮುಖ ಮೂತಿ ಸುತ್ತುಕೊಂಡು ಅವನು ಕೂತ್ಕೊಂಡಿರಬೇಕು. ತುಂಬ ಕಷ್ಟ ಅದು. ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದೇ ಕಷ್ಟ. ಇದು ಮುಖಕ್ಕೆ 3 ಸುತ್ತು ವಸ್ತ್ರದಲ್ಲಿ ಸುತ್ತಿದ್ದಾರೆ, ಉಸಿರಾಟವೂ ಸ್ವಲ್ಪ ಕಷ್ಟ ಇರ್ಬೋದು. ಅಂಥದ್ರಲ್ಲಿ ಇಡೀ ದಿನ ಅವನು ವ್ರತಾಚರಣೆ ಮಾಡಬೇಕಾದ್ರೆ ವ್ರತಪತಿಯಾದ ಆದಿತ್ಯನ ಅನುಗ್ರಹ ಅವನಿಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಆದಿತ್ಯನಿಗೆ ಅಂಜಲಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮುಖ ಮುಚ್ಚುವುದು ಯಾಕೆ ಅಂತ ಹೇಳಿದರೆ, ಈ ಮಹಾನಾಮ್ನಿ ಸ್ವೀಕಾರ ಮಾಡಬೇಕು ಅಂತ ಯಾರು ಸಂಕಲ್ಪ ಮಾಡಿರ್ತಾನೆ ಅವನ ಶರೀರದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಬಂದು ಕಾಯ್ತಾ ಇರ್ತಾರಂತೆ. ಅಂದರೆ ಮಹಾನಾಮನಿ ಮಂತ್ರಗಳು ಅಷ್ಟು ಪವಿತ್ರವಾದದ್ದು ಅಂತ ಲೆಕ್ಕ. ಅಂತಹ ಪವಿತ್ರ ಮಂತ್ರಗಳನ್ನು ನಾವು ಸ್ಪಷ್ಟ ಕೇಳಬೇಕು ಅಂತ
ಈ ದೇವತೆಗಳು ರಾಕ್ಷಸರು ಎಲ್ಲರೂ ಕಾಯ್ತಾ ಇರ್ತಾರೆ. ಆದ್ದರಿಂದ ಈ ಕಣ್ಣಿನಿಂದ ಬೇಡದ್ದನ್ನು ನೋಡಿದರೆ ಅಥವಾ ಕಿವಿಯಿಂದ ಬೇಡದ ವಿಷಯಗಳನ್ನು ಕೇಳಿದರೆ, ಬಾಯಿಂದ ಬೇಡದ ಮಾತುಗಳನ್ನು ಆಡಿದರೆ ಅಲ್ಲಿ ರಾಕ್ಷಸರ ಸನ್ನಿಧಾನ ಬರುತ್ತೆ. ಅದಕ್ಕೋಸ್ಕರ ಅದು ಯಾವುದು ಬರಬಾರದು, ದೇವತೆಗಳು ಮಾತ್ರ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಖವನ್ನು ಮುಚ್ಚಬೇಕು ಅಂತ. ಆಮೇಲೆ ಇಡೀ ಮುಖವನ್ನು ಮಾತ್ರ ಕಂಠದಿಂದ ಮೇಲೆ ಯಾಕೆ ಮುಚ್ಚಬೇಕು ಅಂತ ಹೇಳಿದರೆ, ಅವನ ಕಂಠದ ಮೇಲ್ಭಾಗದಲ್ಲಿ ದೇವತೆಗಳು ಕೂತ್ಕೊಳ್ಳುವ ಸ್ಥಾನ ಅದು. ಅಲ್ಲಿ ಕೇಶಗಳಲ್ಲಿ ವಸುಗಳು, ಕಿವಿಗಳಲ್ಲಿ ರುದ್ರರು, ಕಣ್ಣಿನಲ್ಲಿ ಆದಿತ್ಯರು, ನಾಸಿಕಾದ್ವಾರದಲ್ಲಿ ವಷಟ್ಕಾರ ಮತ್ತು ವಾಕ್, ಈ ಎರಡು ದೇವತೆಗಳು. ಒಟ್ಟು 33 ಜನ ಕೋಟಿಗಣದ ಪ್ರಧಾನ ದೇವತೆಗಳು, 33 ಕೋಟಿ ದೇವತೆಗಳು ಅವನ ತಲೆಯಲ್ಲಿ ವಾಸ ಮಾಡ್ತಾರೆ. ಆ ತಲೆಯಲ್ಲಿ ವಾಸ ಮಾಡೋದ್ರಿಂದ ಒಂದು ವೇಳೆ ಸೆಕೆಗಾಲವಾಗಿದ್ದು ಅಲ್ಲಿ ಬೆವರಿದ್ರು, ಈ ಬೆವರಿದ ನೀರನ್ನು ದೇವತೆಗಳು ಬಿಡುವುದಿಲ್ಲ ಅಂತೆ. ಅವರಿಗೆ ಅದು ಕೂಡ ತೃಪ್ತಿಕರ ಅಂತ ಹೇಳ್ತಾರೆ. ಹಾಗಾಗಿ ಅದು ಆ ವಸ್ತ್ರವೇ ಹೇಳ್ಕೊಳ್ಬೇಕು, ಆ ದೇವತೆಗಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಕಂಠದ ಮೇಲ್ಭಾಗವನ್ನು ಮುಚ್ಚಬೇಕು ಅಂತ ಕಾರಣ ಹೇಳ್ತಾರೆ. ಆಮೇಲೆ ಈ ವ್ರತಧಾರಣೆಯ ಮಹತ್ವ ಇದೇನು ಅಂತೇಳಿದರೆ, ಈ ವ್ರತಧಾರಣೆ ಅಂದರೆ ಯಾವುದನ್ನು ನೋಡದೆ, ಯಾವುದನ್ನು ಕೇಳದೆ, ಯಾವುದನ್ನು ಆಡದೆ, ನಿಮಿಷದಲ್ಲಿ ಉಪಸಂಹಾರ ಆಗಬೇಕು. ಯಾವುದನ್ನು ಕೇಳದೆ ಇವನು ಇಡೀ ವರ್ಷ ಇರಬೇಕು. ಈ ಇಡೀ ವರ್ಷ ಇರೋದು ಸುತರಾಂ ಯಾರಿಗೂ ಅಸಾಧ್ಯ ಅನ್ನುವ ಕಾರಣದಿಂದ 1 ದಿನ ಆದರೂ ಅಥವಾ 3 ದಿನ ಆದರೂ ಹೀಗೆ ಇರಬೇಕು ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಈ 1 ದಿನ ವ್ರತಧಾರಣೆಯನ್ನು ಹೇಳಿದ್ದಾರೆ ಅಂತ. ಇನ್ನು 3 ದಿನ ವ್ರತಧಾರಣೆ ಆಗಿದ್ದರೆ ಈ 3 ದಿವಸವು ಇವನು 3 ಹೊತ್ತಿನ ಸಂಧ್ಯಾವಂದನೆ ಬಿಟ್ಟು ಸ್ನಾನವನ್ನು ಮಾಡಲಿಕ್ಕಿಲ್ಲ ಅಂತ ನಿಯಮ ಇದೆ. ಆ 1 ದಿನವೂ ಹಾಗೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ಅವನಿಗೆ ಸ್ನಾನ ಇಲ್ಲ. ಅವನು ಕೇವಲ ಬಾಯಿ ಭಾಗವನ್ನು ಮಾತ್ರ ಓಪನ್ ಮಾಡಿ ಬಾಯಿ ಉಜ್ಜಿಕೊಂಡು ಹಲ್ಲೆಲ್ಲ ತೊಳ್ಕೊಂಡು ಬಂದು ಕೂತ್ಕೊಳ್ಳೋದು ಅಂತ ಲೆಕ್ಕ. ಆದರೆ ಪ್ರಯೋಗಕಾರರು ಕೆಲವರು ಕಂಠಸ್ನಾನ ಪರ್ಯಂತ ಸ್ನಾನ ಮಾಡಬೇಕು ಅಂತ ಕೆಲವರು ಹೇಳೋದಿದೆ. ಆದರೆ ಇಲ್ಲಿ ಸ್ನಾನ ಇಲ್ಲ ಅಂತಕೊಂಡು ಹೇಳಿ ಧರ್ಮಶಾಸ್ತ್ರ ವಾಕ್ಯಗಳು ಸ್ನಾನ ಇಲ್ಲ ಅಂತ ಸೂಚನೆ ಕೊಡ್ತಾ ಇದ್ದಾವೆ. ಅದೇನಿದ್ರೂ ಅಂತೂ ತುಂಬ ಮಹತ್ವವಾದ ಈ ಪ್ರತಿಯೊಂದಕ್ಕೂ ಕಾರಣ ಇದೆ. ಆದ್ದರಿಂದ ಇದನ್ನು ಸುಲಭ ಮಾಡುವುದು ಹೇಗೆ ಅನ್ನೋದು ಈ ಕಾಲದಲ್ಲಿ ನಾವು ಮಾಡುವುದಿದ್ದರೆ, ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಇದನ್ನು ಸುಲಭ ಮಾಡುವುದು ಹೇಗೆ ಅಂತ ನಾವು ಆಲೋಚನೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಯಾಕೆಂದರೆ ಮುಖ ಮುಚ್ಚುವುದಕ್ಕೆ, ವ್ರತಧಾರಣೆಗೆ, ಆ ಹೋಮಕ್ಕೆ, ಕೃಸರಾನ್ನಕ್ಕೆ ಪ್ರತಿಯೊಂದಕ್ಕೂ ಒಂದು ವಿಶಿಷ್ಟ ಕಾರಣವನ್ನು ಆಶ್ವಲಾಯನರು ಸ್ಮೃತಿಯಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಸುಲಭ ಮಾಡುವುದಿದ್ದರೆ ಹೇಗೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ನಾವು ಮಾತಾಡಬೇಕು. ಇಲ್ಲದೇನೂ ನಡೀತದೋ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ನಾವು ಮಾತಾಡಬೇಕು. ಯಾಕೆ ಅಂದರೆ ಈ ಸಂದರ್ಭದಲ್ಲಿ ಧರ್ಮಶಾಸ್ತ್ರಕಾರರು ವ್ರತ ಪೂರ್ತಿ ಮಾಡಿ ಸಮಾವರ್ತನೆ, ಅಧ್ಯಯನ ಪೂರ್ತಿ ಮಾಡಿ ಸಮಾವರ್ತನೆ, ವ್ರತ ಮತ್ತು ಅಧ್ಯಯನ ಎರಡನ್ನೂ ಪೂರ್ತಿ ಮಾಡಿ ಸಮಾವರ್ತನೆ ಅನ್ನುವ 3 ಪಕ್ಷವನ್ನು ಧರ್ಮಶಾಸ್ತ್ರಕಾರರು ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ವ್ರತ ಪೂರ್ತಿ ಮಾಡಿ ಸಮಾವರ್ತನೆ ಅಂದರೆ ಅಧ್ಯಯನ ಇಲ್ಲದಿದ್ದರೂ ತೊಂದರೆ ಇಲ್ಲ, ಅಧ್ಯಯನ ಪೂರ್ತಿ ಮಾಡಿ ಸಮಾವರ್ತನೆ ಅಂದರೆ ಈ ವ್ರತ ಇಲ್ಲದಿದ್ದರೂ ತೊಂದರೆ ಇಲ್ಲ. ಈ ಪಕ್ಷವನ್ನು ಧರ್ಮಶಾಸ್ತ್ರಕಾರರೇ ಹೇಳಿದ್ರಿಂದ ಇದನ್ನು ಕಟ್ಟು ಬಿದ್ದು ಮಾಡಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಕಾಣುತ್ತದೆ. ಆ ಬಗ್ಗೆ ವಿದ್ವಾಂಸರು ವಿಮರ್ಶೆ ಮಾಡಬೇಕು ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ ವಸ್ತು. ನಮ್ಮಲ್ಲಿ ಹೆಚ್ಚಿನ ಕಡೆಯಲ್ಲಿ ಅನುಷ್ಠಾನದಲ್ಲಿ ಬಿಟ್ಟು ಹೋಗಿರತಕ್ಕಂತಹ 4 ವ್ರತಗಳು, ಅಧ್ಯಯನ ವ್ರತಗಳು. ಉಪನಯನ ಒಂದು ಚೆನ್ನಾಗಿ ನಡೀತದೆ, ಮದುವೆ ಹಾಗೆಯೇ ನಡೀತದೆ. ಯಾಕೆ ಬಿಟ್ಟು ಹೋಗಿದೆ ಅಂತ ಹೇಳಿದರೆ, ಗುರುಕುಲದಲ್ಲಿ ನಡೆಯುವ ವ್ರತಗಳಿದು. ಗುರುಕುಲ ಪದ್ಧತಿ ಬಿಟ್ಟು ಹೋದ ಕಾರಣದಿಂದ ಅಧ್ಯಯನ ವ್ರತಗಳು 4 ಕೂಡ ಬಿಟ್ಟು ಹೋಗಿದೆ. ಆದ್ದರಿಂದ ಅದರಲ್ಲಿ ನಮ್ಮ ರವಿಕುಮಾರಾಚಾರ್ಯರು ಆ ವ್ರತವನ್ನು ನಡೆಸುವ ವಿಧಾನ ಹೇಗೆ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ, ಯಾವ ಕ್ರಮದಲ್ಲಿ ಆ ವ್ರತದ ವಿಧಾನ ಇದೆ ಅನ್ನುವುದನ್ನು ಪ್ರಯೋಗ ಗ್ರಂಥವನ್ನು ಅನುಸರಿಸಿ ಸ್ಪಷ್ಟವಾದ ನಿರೂಪಣೆಯನ್ನು ಮಾಡಿದ್ದಾರೆ. ಅದು ಯಾವ ಕಾಲಕ್ಕೆ ನಡಿಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಪನಯನ ಆದ ಮೇಲೆ 5 ವರ್ಷ ವೇದಾಧ್ಯಯನವನ್ನು ಮುಗಿಸಿಕೊಳ್ಳಬೇಕು. ಸಂಹಿತಾಧ್ಯಯನ ಮುಗಿಯಿತು. ಅದಾದ ಮೇಲೆ ಮಹಾವ್ರತ, ಉಪನಿಷತ್ತು, ಮಹಾನಾಮಿನಿ, ಮಹಾವ್ರತ, ಉಪನಿಷತ್ತು, ಗೋದಾನ ವ್ರತ ಈ ಕ್ರಮದಲ್ಲಿ ನಡೆಸಬೇಕು ಅನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದರೆ 13, 14, 15, 16ನೇ ವಯಸ್ಸು. ಹಲ್ಲು ಹೋಗಿ ಹೊಸ ಹಲ್ಲು ಬಂದಾಗ ಉಪನಯನ ಆಗಿರ್ತದೆ. ಆಮೇಲೆ ಗಡ್ಡ ಮೀಸೆ ಬರುವಲ್ಲಿಗೆ ಮುಗಿದಿರ್ತದೆ, ಇದೆಷ್ಟು ಪ್ರಕ್ರಿಯೆ ಮುಗಿದಿರ್ತದೆ ಅನ್ನೋ ಒಂದು ವಿಷಯವನ್ನು ಸ್ಫುಟವಾದ ನಿರೂಪಣೆ ಬಹಳ ಖುಷಿಯಾಗಿ ನಮಗೆಲ್ಲ ಗ್ರಹಣ ಆಗುವ ಹಾಗೆ ನಿರೂಪಿಸಿದ್ದಾರೆ. ಇದರಲ್ಲಿ ಈಗ ಸದ್ಯಕ್ಕೆ ನಾನು ಒಂದು ಪ್ರಶ್ನೆ ಉತ್ಥಾಪನೆ ಮಾಡಿ ನಿಲ್ಲಿಸ್ತೇನೆ. ಅವರು ಕೊನೆಗೆ ಉತ್ಥಾಪನೆ ಮಾಡಿದ ಪ್ರಶ್ನೆ ಏನಂದರೆ, ಈ 4 ವ್ರತಗಳು ಇವತ್ತು ಬಿಟ್ಟು ಹೋಗಿದೆ ಅಂತಲೇ ಅರ್ಥ. ಯಾಕಂದರೆ ಗುರುಕುಲದಲ್ಲಿ ನಾವಿಲ್ಲ, ಮನೆಯಲ್ಲಿ ತಂದೆ ತಾಯಿಯರ ಜೊತೆಗಿದ್ದೇವೆ. ತಂದೆ ತಾಯಿಯರ ಜೊತೆಗಿದ್ದಾಗ ಈ ವ್ರತಗಳು ಅವಶ್ಯ ಅನುಷ್ಠೇಯವೋ? ಅನುಷ್ಠೇಯ ಅಲ್ಲ ಅಂದರೆ ಷೋಡಶ ಸಂಸ್ಕಾರ ಆಗುವುದಿಲ್ಲ.
ಸಂಸ್ಕಾರೈ ಸಂಸ್ಕೃತ ಪೂರ್ವೈ ಉತ್ತರೈರಪಿ ಸಂಸ್ಕೃತ ಅಂಥವನೇ ಎಲ್ಲಕ್ಕೂ ಅಧಿಕಾರಿ ಅಂತಿದೆ. ಆ ಅಧಿಕಾರ ನಮಗೆ ಬರುವುದಿಲ್ಲ ಮದುವೆ ಆದರೂ ಕೂಡ. ಈ ದೋಷದ ಪ್ರಾಯಶ್ಚಿತ್ತ ಏನಾದರೂ ವಿಧಾನಗಳಿದ್ದಾವೋ ಏನು ಕಥೆ ಅನ್ನೋದರ ಬಗ್ಗೆ ಒಂದು ವಿಮರ್ಶೆ ನಡೆಸಿ. ಆಚಾರ್ಯರು ತುಂಬ ವಿಸ್ತೃತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದೆರಡು ಅಂಶಗಳನ್ನು ನಾನು ಸ್ಪಷ್ಟಪಡಿಸೋದಕ್ಕೋಸ್ಕರ ಇಷ್ಟಪಡ್ತೇನೆ. ಅಲ್ಲಿ ಧರ್ಮಶಾಸ್ತ್ರದ ವಾಕ್ಯಗಳನ್ನು ನೋಡುವಾಗ ಮುಖಕ್ಕೆ ಪೂರ್ಣ ಉಷ್ಣೀಷ ಅಂತ ಕರೀತಾರೆ. ಅದನ್ನು ಬಂಧನ ಮಾಡಿದ ಮೇಲೆ ಏನೂ ಮಾಡಲಿಕ್ಕಿಲ್ಲ ಅಂತ. ಅದು ಯಾವುದಕ್ಕೆ ನಿಷೇಧ ಅಂತ ಹೇಳಿದ್ರೆ ಸಾಯಂಕಾಲ ಮತ್ತೆ ಅವನು ಆಹಾರವನ್ನು ತೆಗೆದುಕೊಳ್ಳಿಕ್ಕಿಲ್ಲ. ಅದಕ್ಕೆ ಕೃಸರಾನ್ನವನ್ನು ಸಂಪೂರ್ಣ ಖಾಲಿ ಯಾಕೆ ಮಾಡಬೇಕು ಅಂದರೆ ಮಾರನೇ ದಿವಸದವರೆಗೂ ಉಪವಾಸ ಇರಬೇಕು. ಮತ್ತು ಸಾಯಂಕಾಲ ಆಹಾರವನ್ನು ಕೃಸರಾನ್ನವನ್ನು ಅದಕ್ಕೆ ಕಾರಣ ಏನು ಅಂದರೆ ಸಾಯಂಕಾಲ ಮತ್ತೆ ಆಹಾರ ತಗೊಳ್ಳಿಕ್ಕಿಲ್ಲ ಅವನು. ಅದಕ್ಕೋಸ್ಕರ ಸಂಪೂರ್ಣವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಅದೆಲ್ಲ ಇದೆ. ಆದರೆ ಸಾಯಂಕಾಲ ನಮ್ಮ ಆಚರಣೆಯಲ್ಲಿ ಸಾಯಂಕಾಲದ ಸಂಧ್ಯಾ ವಂದನೆಗೋಸ್ಕರ ಮುಖಭಾಗವನ್ನು ಪ್ರಾಣಾಯಾಮ ಮಾಡಲಿಕ್ಕೆ ಆಚಮನ ಮಾಡಲಿಕ್ಕೆ ಮಾತ್ರ ಮುಖಭಾಗದವನ್ನು ಸ್ವಲ್ಪ ಮೇಲೆ ಮಾಡಿ ಸಂಧ್ಯಾ ವಂದನೆಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಆಚರಣೆಯಲ್ಲಿದೆ ಇದು. ಸಂಧ್ಯಾ ವಂದನೆ ಬಿಡಬಾರದು ಅನ್ನೋ ದೃಷ್ಟಿಯಿಂದ ಸಂಧ್ಯಾ ವಂದನೆ ಇದೆ. ಮತ್ತು ಅಗ್ನಿ ಕಾರ್ಯದಲ್ಲಿ ಅವನು ಅಗ್ನಿ ಕಾರ್ಯ ಮಾಡ್ತಾ ಇದ್ದಾನಾದ್ದರಿಂದ ಅಲ್ಲಿ ಹಿಂದಿನ ದಿವಸ ಏನು ಅಗ್ನಿ ಪ್ರತಿಷ್ಠೆ ಆಗಿರುತ್ತೆ ಅದು ಅವನು ಉಪನಯನಾಗ್ನಿಯನ್ನೇ ಅಲ್ಲಿ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಅಂದರೆ ಆರೋಪಣೆ ಮಾಡಿಕೊಂಡಿರ್ತಕ್ಕಂತಹ ಸಮಿತಲ್ಲೇ ಅಲ್ಲಿ ಅಗ್ನಿ ಇರುತ್ತೆ. ಹಾಗಾಗಿ ಅಲ್ಲಿ ಅಗ್ನಿಗವನು ಸಂವಿಧಾನವನ್ನು ಮಾಡಿದರೆ ಸಾಕು, ಉಳಿದಿದ್ದೆಲ್ಲವೂ ಕೂಡ ಅಲ್ಲೇ ಆಗಿರುತ್ತೆ. ಆದ್ದರಿಂದ ಸಾಯಂಕಾಲ ಮತ್ತು ಪ್ರತ್ಯೇಕವಾದ ಅಗ್ನಿಕಾರ್ಯ ಲೋಪ ಅಂತ ಆಗೋದಿಲ್ಲ. ಮಾರನೇ ದಿವಸ ಅನುಪ್ರಯೋಜನೀಯ ಆಗುತ್ತೆ, ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಅವನಿಗೆ ಅಗ್ನಿಕಾರ್ಯ ಲೋಪ ಒಂದು ಆಗೋದಿಲ್ಲ ಅಂತ ಈ ಎರಡು ಅಂಶ ಅಲ್ಲಿ ಸ್ಪಷ್ಟ ಆಗಲಿಲ್ಲ ಅನ್ನೋ ದೃಷ್ಟಿಯಿಂದ ಸ್ಪಷ್ಟಪಡಿಸಿದ್ದಷ್ಟೆ. ಮತ್ತು ಆಚಾರ್ಯರು ಹೇಳಿದ ಅಂಶ ಏನು ಅಂದರೆ ಈ 4 ವ್ರತಗಳಿಗೆ ಪ್ರಾಯಶ್ಚಿತ್ತ ಏನಾದರೂ ಇದೆಯಾ ಇಲ್ವಾ ಅಂತ. ಅದಕ್ಕೆ ಎಲ್ಲ ಧರ್ಮಶಾಸ್ತ್ರಕಾರರು ಹೇಳಿ ಕಡೆಯಲ್ಲಿ ಸಮಾವರ್ತನಕ್ಕಿಂತ ಪೂರ್ವದಲ್ಲಿ ವ್ರತಚತುಷ್ಟಯ ಲೋಪ ಪ್ರಾಯಶ್ಚಿತ್ತ ಗೋಸ್ಕರ ಆಹುತಿಯನ್ನು ಕೊಡುವ ಕ್ರಮವನ್ನು ಹೇಳಿದ್ದಾರೆ. ಅದು ಇವತ್ತಿಗೆ ಎಷ್ಟು ಉಪಯುಕ್ತ ಅಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶನೀಯವೇ. ಮತ್ತು ಇನ್ನೊಂದು ಇದರಲ್ಲಿ ಗಮನಿಸಬೇಕಾಗಿದ್ದೇನು ಅಂದರೆ ಆಚಾರ್ಯ ಹೇಳಬೇಕಾದ್ರೆ 4 ವ್ರತಗಳಲ್ಲೂ ಕೂಡ ಈ ಎಲ್ಲ ವಿಧಿಗಳು ಸಮಾನ ಆದರೂ ಕೂಡ ಮಂತ್ರಾವೃತ್ತಿಯನ್ನು ಹೇಳಬೇಕಾದ್ರೆ ವ್ಯತ್ಯಾಸವನ್ನು ಹೇಳ್ತಾರೆ. ಉಪನಿಷತ್ತು ಮಹಾನಾಮ್ನಿಗೆ ಒಂದೇ ಮಂತ್ರ, ಮಹಾವ್ರತ ಉಪನಿಷತ್ತು ಗೋದಾನಗಳಲ್ಲಿ ಮಂತ್ರಗಳ ವ್ಯತ್ಯಾಸ ಇರತಕ್ಕಂತಹದ್ದು. ಅದು ಕೂಡ ಒಂದು ನಾವು ಇಲ್ಲಿ ಮಹಾನಾಮನಿ ಮಂತ್ರೋಪದೇಶಕ್ಕಿಂತ ಮೊದಲು ಗುರುಗಳು 1 ವರ್ಷದ ವ್ರತವನ್ನು ಪೂರ್ಣ ಮಾಡಿದ್ದೀಯಾ ಅಂತ ಕೇಳೋದೊಂದಿದೆ. ಅದರಲ್ಲೇನಾದರೂ ವ್ಯತ್ಯಾಸ ಆಗಿದ್ದರೆ, ಅಂದರೆ ತುಂಬ ದೊಡ್ಡ ತಪ್ಪುಗಳನ್ನೇನಾದರೂ ನಾವು ಮಾಡಿದರೆ ಮತ್ತೆ 1 ವರ್ಷ ವ್ರತಾಚರಣೆ ನಾವು ಇನ್ನೊಮ್ಮೆ ಮಾಡಬೇಕು ಅಂತ ಎಲ್ಲ ವಿಧಾನ ಇದೆ. ಅದನ್ನಾಗೆ ಹೇಳದೆ ಬಿಟ್ಟಿದ್ದೆ ನಾನು. ಈಗ 13ನೇ ವರ್ಷದ ಆರಂಭದಲ್ಲಿ ಮಹಾನಾಮನಿ ವ್ರತ ಆರಂಭ ಆಯಿತು. 13 ಇಡೀ ಆಗುವಾಗ ಮಹಾನಾಮನಿ ಅವ ಉಪದೇಶಕ್ಕೆ ಕೂತುಕೊಳ್ಳುವಾಗ ನಿಂದು 1 ವರ್ಷದ ವ್ರತ ಪೂರ್ತಿಯಾಗಿದೆಯೋ ಅಂತ ಕೇಳ್ತಾರೆ. ಮಧ್ಯದಲ್ಲೇನಾದರೂ ತಪ್ಪು ಮಾಡಿದರೆ ಇದು ಮುಂದೆ ಹೋಗುತ್ತೆ, 1 ವರ್ಷ ಮುಂದೆ ಹೋಗುತ್ತೆ. ಆವಾಗ 16ನೇ ವರ್ಷಕ್ಕೆ ಗೋದಾನ ಅನ್ನೋದು ಅದು ಮುಂದೆ ಹೋಗುತ್ತೆ. ಇವನ ವ್ರತಲೋಪ ನಿಮಿತ್ತವಾಗಿ ಅದು ಮುಂದೆ ಹೋಗುತ್ತೆ. 16ನೇ ವರ್ಷ ಗೋದಾನ ಆದರೆ ಏನು ವಿಶೇಷ ಫಲ ಅವನಿಗೆ ಸಿಗಬೇಕೋ ಅದು ಅವ ವ್ರತದಲ್ಲಿ ಲೋಪ ಮಾಡಿದ್ದಕ್ಕೆ ಆ ಫಲ ಅವನಿಗೆ ಸಿಗೋದಿಲ್ಲ. ಅದು 17ನೇ ವರ್ಷಕ್ಕೆ ಹೋಯಿತು. ಇದಿಷ್ಟು ವ್ಯತ್ಯಾಸ ಇದೆ. ಆಮೇಲೆ ವ್ರತಲೋಪ ಆಗಿದ್ದರೆ ಇನ್ನೊಂದು ಪಕ್ಷ ಹೇಳ್ತಾರೆ ಶಾಸ್ತ್ರಕಾರರು. ವ್ರತಲೋಪ ಆಗಿದ್ದರೆ ಇವನ ಬಗ್ಗೆ ಇವನ ತಂದೆಯಾಗಲಿ ಅಣ್ಣ ತಮ್ಮಂದಿರಾಗಲಿ ಅಥವಾ ಸಹಾಧ್ಯಾಯಿಗಳಾಗಲಿ ಇವನ ಬಗ್ಗೆ ಕೃಚ್ಛ್ರತ್ರಯವನ್ನು ತಾವು ಆಚರಣೆ ಮಾಡ್ತೇವೆ ಅಂತ ಒಪ್ಪಿಕೊಂಡು ಆವತ್ತೇ ಇವನಿಗೆ ಮಹಾನಾಮನಿ ಉಪದೇಶವನ್ನು ಕೊಡಿಸುವ ಅವಕಾಶ ಇದೆ. ಇದನ್ನು ಧರ್ಮಶಾಸ್ತ್ರಕಾರ ಹೇಳಿದ್ದಾರೆ. ಹೌದು, ಕೃಚ್ಛ್ರತ್ರಯ ಅಥವಾ ಏಕಕೃಚ್ಛ್ರ ಆದರೂ ಅಂತೂ ಕೃಚ್ಛ್ರವನ್ನು ಮಾಡಿ ಇವನ ಉದ್ದೇಶದಲ್ಲಿ ಇನ್ನೊಬ್ಬರು ಮಾಡಬೇಕು. ಹಾಗೆ ಒಪ್ಪಿಕೊಳ್ಳೋರು ಸಿಕ್ಕಿದರೆ ಇವನಿಗೆ ಆವತ್ತು ಮಹಾನಾಮನಿ ಮಂತ್ರಗಳನ್ನು ಕೇಳುವ ಅವಕಾಶ ಸಿಗುತ್ತೆ. ಇದು ಮಹಾನಾಮನಿಗೆ ಮಾತ್ರ. ಮುಂದೆ ಮಹಾವ್ರತಕ್ಕಾಗುವಾಗ ಇನ್ನೊಬ್ಬರಿಗೆ ಅವಕಾಶ ಇಲ್ಲ, ಇವನೇ ಮಾಡಬೇಕು. ಯಾಕೆಂದರೆ ಯಾರೋ ಮಾಡ್ತಾರೆ ಅಂಥೇಳಿ ಇವ ಉದಾಸೀನ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ
ಮಹಾನಾಮನಿ ವ್ರತಕ್ಕೆ ಮಾತ್ರ. ಸುಮಾರು 13 ವರ್ಷದ ಸಣ್ಣ ಹುಡುಗ ಆದ್ದರಿಂದ ಅವನ ಬಗ್ಗೆ ಇನ್ನೊಬ್ಬ ಮಾಡಬಹುದು ಅಂತ ಅವಕಾಶವನ್ನು ಮಹಾನಾಮನಿಗೆ ಒಂದು ಕೊಟ್ಟಿದ್ದಾರೆ. ಇಷ್ಟಂಶ ಇದೆ. ಕೃಚ್ಛ್ರತ್ರಯ ಮತ್ತು ಗಾಯತ್ರಿ ಮಂತ್ರದಿಂದ 1000 ಆಹುತಿ ಹೇಳ್ತಾರೆ. ಕೊನೆಗೆ 108 ಆದರೂ ಆಹುತಿ ಕೊಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇದು ಮಾಡಲಿಕ್ಕೆ ಬರ್ತದೆ. ಈಗ ಆಚಾರ್ಯರು ಹೇಳಿದಾಗೆ ಸಮಾವರ್ತನ ಕಾಲದಲ್ಲಾದರೂ ಒಂದು 3000 ಗಾಯತ್ರಿ 4000 ಗಾಯತ್ರಿ ಮಂತ್ರದಿಂದ ಹೋಮ ಮಾಡಿಸಿ ಆಮೇಲೆ ಸಮಾವರ್ತನೆ ಮಾಡಿಕೊಳ್ಳುವುದು ಸಾಧ್ಯ ಇದೆಯಾ? ಕೃಚ್ಛ್ರವನ್ನು ಅವನೇ ಮಾಡಬೇಕು, ಹೇಗಿದ್ದರು 4 ಕೃಚ್ಛ್ರ ಅವನೇ ಮಾಡಬೇಕು. ಅಂತೂ ಈ ಆಹುತಿಗಳನ್ನಾದರೂ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆ ಬಗ್ಗೆ ಸ್ವಲ್ಪ ವಿದ್ವಾಂಸರು ಆಲೋಚನೆ ಮಾಡಬಹುದು. ಇನ್ನೊಂದು ಸುಲಭವಾದ ಪ್ರಾಯಶ್ಚಿತ್ತವನ್ನು ಹೇಳ್ಯಾರೆ. ಮಹಾಪಗಾಪ್ಸು ಸಂಸ್ನಾಪ್ಯ ಅಂತ. ಮಹಾಪಗಾಪ್ಸು ಸಂಸ್ನಾಪ್ಯ, ಹಾಂ, ಪ್ರಾಜಾಪತ್ಯ ವ್ರತಂ ಚರೇತ ಅನಂತರ ಮಹಾನದಿ ಸ್ಥಾನವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಮಹಾಪಗಾಪ್ಸು ಸಂಸ್ನಾಪ್ಯ, ಮಹಾಪಗಾಹ ಅಂದರೆ ಮಹಾನದಿ ಸ್ನಾನ, ಮಹಾನದಿ ಸ್ಥಾನವನ್ನು ಹೇಳ್ತಾರೆ. ಈ ಮಹಾನದಿ ಸ್ಥಾನ ಹೇಳಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ನಮ್ಮಲ್ಲಿ ವಟುವಿಗೆ ಸಾಮಾನ್ಯವಾಗಿ ಆಶೌಚದ ಆಚರಣೆ ಮಾಡೋದಿಲ್ಲ. ಅಂದರೆ ಅವನು ಉಪನಯನ ಆದ ಕೂಡಲೇ ಸಮಾವರ್ತನದವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅವನಿಗೆ ದಶಾಹದ ಶೌಚ ಆಗಲಿ ತ್ರ್ಯಹಾಶೌಚ ಆಗಲಿ ಅದು ಕೂಡ ಆಚರಣೆ ಮಾಡೋದಿಲ್ಲ. ಅಂದರೆ ತಂದೆ ತಾಯಿಗಳ ಆಶೌಚ ಬಿಟ್ಟು ಉಳಿದಂತೆ ಯಾವುದೇ ಸಾಪಿಂಡ್ಯದ ಆಶೌಚ ಮಾಡೋದಿಲ್ಲ. ಹಾಗೆ ತ್ರ್ಯಹಾಶೌಚ ಪ್ರಸಕ್ತಿಯೇ ಇಲ್ಲ. ದಶಾಹದ ಆಶೌಚ ಪ್ರಸಕ್ತವಾಗಿದ್ದ ಪಕ್ಷದಲ್ಲಿ ಈ ಮಹಾವ್ರತಾದಿ ಕರ್ಮಗಳನ್ನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿ ಅನಂತರ ಅವನು 3 ದಿವಸ ಆಶೌಚಾಚರಣೆ ಮಾಡಬೇಕು. ಆ ಆಶೌಚ ನಿವೃತ್ತಿ ಆಗಬೇಕಾದರೆ ಮಹಾನದಿ ಸ್ನಾನವೂ ಕೂಡ ಒಂದು ಸೇರಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಹಾನದಿ ಸ್ನಾನವನ್ನು ವಿಶೇಷವಾಗಿ ಮಾಡಿದರೆ ಒಳ್ಳೆಯದು. ಏನಾದರೂ ಪ್ರಶ್ನೆಗಳು, ಸಭೆಯಿಂದ ಏನಾದರೂ ಪ್ರಶ್ನೆಗಳಿದೆಯಾ? ಆಶ್ವಲಾಯನ ಸೂತ್ರಕಾರರು ಅದನ್ನು ತೇಲಿಸಿ ಬಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ಯಾವ ಗ್ರಂಥಕಾರರು ವಿಶೇಷವಾಗಿ ಆಶ್ವಲಾಯನರಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಯಾವ ಗ್ರಂಥಕಾರರು ಹೇಳಿದ್ದಾರೆ ಅಂತ. ಇದು ಆಶ್ವಲಾಯನ ಸೂತ್ರಕಾರರು ಗೃಹ್ಯ ಸೂತ್ರದಲ್ಲಿ ತುಂಬ ಚುಟುಕಾಗಿ ಮುಗಿಸಿದ್ದಾರೆ. ಆಶ್ವಲಾಯನ ಶ್ರೌತ ಸೂತ್ರದಲ್ಲಿ ತುಂಬ ವಿಸ್ತಾರ ಇದೆ. ಅಲ್ಲಿ ಹೇಳಿದ್ದಾರೆ ಅನ್ನೋ ಶ್ರೌತ ಸೂತ್ರದಲ್ಲಿ ಮೊದಲೇ ಹೇಳಿದ್ದಾರೆ ಅನ್ನೋ ದೃಷ್ಟಿಯಿಂದ ಗೃಹ್ಯ ಸೂತ್ರದಲ್ಲಿ ಬಿಟ್ಟಿದ್ದಾರೆ. ಯಾಕಂದರೆ ಉಕ್ತಾನಿ ವೈತಾನಿಕಾನಿ ಗೃಹ್ಯಾಣಿ ವಕ್ಷ್ಯಾಮಹ ಅಂತ ಅವರು ವೈತಾನಿಕ ಮೊದಲೇ ಹೇಳಿಯಾಗಿದೆ. ಅಲ್ಲಿ ತುಂಬ ವಿಸ್ತಾರ ಇದೆ. ಶ್ರೌತ ಸೂತ್ರದಲ್ಲಿ ಸುಮಾರು ಒಂದು 3-4 ಪುಟ ಆಗುವಷ್ಟು ಸೂತ್ರಗಳೇ ಇದ್ದಾವೆ. ಎಲ್ಲ ವಿಧಾನಗಳಲ್ಲಿ ಹೇಳಿದ್ದಾರೆ. ಆಮೇಲೆ ಆಶ್ವಲಾಯನ ಸ್ಮೃತಿ ಅಂತ ಸಿಗ್ತದೆ. ಬೃಹತ್ ಲಘ್ವಾಶ್ವಲಾಯನ ಸ್ಮೃತಿ ಅಲ್ಲ, ಆಶ್ವಲಾಯನ ಸ್ಮೃತಿ ಅಂತ ಸಿಗುತ್ತೆ. ಅದರಲ್ಲಿ ಎಲ್ಲವೂ ಇದೆ. ಪ್ರಯೋಗ ಪಾರಿಜಾತಕಾರರು ಆ ಸ್ಮೃತಿಯ ಹೆಚ್ಚಿನ ವಾಕ್ಯಗಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಸಿಗುತ್ತೆ, ಎಲ್ಲ ವಿಚಾರ ಅಲ್ಲಿ ಸಿಗುತ್ತೆ. ನಮ್ಮ ವಿದ್ಯಾಪೀಠದವರೇ ಆದ ಕೃಷ್ಣನೂರಿತಾಯರು ಆ ಆಶ್ವಲಾಯನ ಸ್ಮೃತಿಯನ್ನು ಪೂರ್ತಿ ಅವರು ಸಂಶೋಧನೆ ಮಾಡಿ ಅದನ್ನು ವಿದ್ಯಾಪೀಠದಿಂದ ಪ್ರಿಂಟ್ ಮಾಡಿಸಿದ್ದಾರೆ. ಪುಸ್ತಕ ಅದು ಈಗಾಗಲೇ ಸಿಗಬೇಕಾಗಿತ್ತು. ಅದು ಪ್ರಾಯಶಃ ಸಿಗುತ್ತೆ, ಇನ್ನು ಆದಷ್ಟು ಬೇಗ ಸಿಗುತ್ತೆ. ನಮ್ಮ ವಿದ್ಯಾಪೀಠದ ನೂತನ ವಿದ್ವಾಂಸರು ಕೇಶವಮೂರ್ತಿಯವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಸಣ್ಣ ಪ್ರಶ್ನೆ, ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ, ಅಂದರೆ ಅಲ್ಲಿಗೆ ಹೋಗಿ ನಾಂದಿ ಸಮಾರಾಧನೆ ಮಾಡಬೇಕು ಅಂತ ವಿದ್ಯಾರ್ಥಿಯು ನಾಂದಿ ಸಮಾರಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾದರೆ ಗುರುಗಳು ಮಾಡೋದಂದರೆ ಗುರುಗಳದ್ದು ನಾಂದಿ ಆಯಿತು, ಶಿಷ್ಯನಿಗೆ ಆಗೋದಿಲ್ಲ. ಶಿಷ್ಯನದ್ದೇ ಆದರೆ ಮಾಡೋದು ಅವರ ತಂದೆ ತಾಯಿಗಳು ಮಾಡಬೇಕು. ಅವನು ಗುರುಕುಲ ವಾಸದಲ್ಲಿ ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಅಂತ ಹೇಳಿದರು. ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಅಂತ ಹೇಳಿದರು. ಆದರೆ ಶಿಷ್ಯನಿಗೆ ನಾಂದಿ ಸಮಾರಾಧನೆ ಮಾಡೋದು ಅಂತ ಆದರೆ ಶಿಷ್ಯನಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗುರುಗಳಿಗೆ ಮಾಡೋದು ಅಂತಾದರೆ ಗುರುಗಳ ನಾಂದಿಯ ಪಿತೃದೇವತೆಗಳ ಸಮಾರಾಧನೆ ಆಯಿತು. ಶಿಷ್ಯನಿಗೆ ಅಂತಾದರೆ ಅವನ ತಂದೆ ತಾಯಿಗಳಾದರೂ ಬಂದು ಮಾಡಬೇಕಾಗಿರೋದು. ಆದರೆ ತಂದೆ ತಾಯಿಗಳು ಬರೋದಿಲ್ಲ. ಯಾಕೆಂದರೆ ಗುರುಕುಲ ವಾಸದಲ್ಲಿ ಅವನಿರ್ತಾನೆ, ಅದರಿಂದ ತಂದೆ ತಾಯಿಗಳು ಅಲ್ಲಿ ಇರುವುದಿಲ್ಲ. ಅಥವಾ ಅವನೇ ತಂದೆ ತಾಯಿಗಳು ಅಲ್ಲಿಗೆ ಕಾಡಿಗೆ ಬರಬೇಕಾಗ್ತದೆ ಅಂತ. ಹಾಗಾದರೆ ಏಕಾಂತದಲ್ಲಿ ಉಪದೇಶ ಮಾಡೋದಾದ್ರಿಂದಾಗಿ ತಂದೆ ತಾಯಿಗಳಲ್ಲಿ ಯಾರೂ ಬರೋದಿಲ್ಲ ಅಂತಾಯಿತು. ಗುರು ಶಿಷ್ಯರಿಬ್ಬರೇ ಇರ್ತಾರೆ. ಹಾಗೆ ನಾಂದಿ ಸಮಾರಾಧನೆ ಹೇಗೆ?
ವಾಸ್ತವಿಕವಾಗಿ ನಾಂದಿ ಸಮಾರಾಧನೆ ಮಾಡಲಿಕ್ಕೆ ಅಧಿಕಾರಿ ಮಾತ್ರ ಅವಕಾಶ. ಮಗನ ಉಪನಯನವನ್ನು ಮಾಡುವಾಗ ಅವನ ತಾತ ಬದುಕಿದ್ದ ಅಂತಾದರೆ ಆವಾಗ ಜನಕಸ್ಯ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಸಂಕಲ್ಪ ಮಾಡ್ತೇವೆ. ಹಾಗೆ ಇಲ್ಲಿ ಗುರು ನಾಂದಿ ಸಮಾರಾಧನೆಯನ್ನು ಮಾಡಬೇಕಾದ್ರೆ ಶಿಷ್ಯಸ್ಯ ಪಿತೃಪಿತಾಮಹ ಪ್ರಪಿತಾಮಹ ಅಂಥೇಳಿ ಸಂಕಲ್ಪ ಮಾಡಿ ನಾಂದಿ ಸಮಾರಾಧನೆಯನ್ನು ಮಾಡೋದು. ಈ ವ್ರತ ಚತುಷ್ಟಯವನ್ನು ಉಪಸಂಹಾರ ಮಾಡ್ತಾರೆ. ಈ ಉಪನಯನದಲ್ಲಿ ಅಣ್ಣ ತಮ್ಮಂದಿರ ಉಪನಯನ ಒಟ್ಟಿಗೆ ಮಾಡಬೇಕಾದ್ರೆ ಅಲ್ಲಿ ಕ್ಷೌರ ಒಂದೇ ದಿವಸ ಮಾಡಿಸಿದರೆ ಅದು ತಂದೆ ತೀರಿ ಹೋದಾಗ ಮಾತ್ರ ಕ್ಷೌರ ಅಣ್ಣ ತಮ್ಮಂದಿರಿಗೆ ಒಟ್ಟಿಗೆ ಅಂತ ಇದೆ. ಈಗ ಅಣ್ಣ ತಮ್ಮಂದಿರ ಉಪನಯನವನ್ನು ಒಟ್ಟಿಗೆ ಮಾಡಬೇಕು. ನಾಂದಿ ಬೇರೆಯವರು ಅಥವಾ ಪುಣ್ಯವಚನಿಗೆ ಪ್ರತ್ಯೇಕ ಕೂತ್ಕೊಂಡ್ರೆ ಆ ಥರ ಏನಾದರೂ ಅದಕ್ಕೆ ಪ್ರಮಾಣ ಇದೆಯಾ? ಅಲ್ಲ, ಕ್ಷೌರ ಮಾಡ್ಬೋದಾ ಹೇಗೆ ಒಂದೇ ದಿನದಲ್ಲಿ? ಅಣ್ಣ ತಮ್ಮಂದಿರು ಅಂತಿದ್ದರೆ ಅವರಿಗೆ ಒಂದೇ ದಿನ ಉಪನಯನ ಕೂಡುದು ಅಂತ ಶಾಸ್ತ್ರ ನಿರ್ಣಯ. ಅವಳಿ ಮಕ್ಕಳಾದರೆ ಮಾತ್ರ ಒಂದೇ ದಿನ ಉಪನಯನ. ಅಣ್ಣ ಮತ್ತು ತಮ್ಮನಿಗೆ ಒಂದೇ ದಿನ ಉಪನಯನ ಕೂಡುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಇದಕ್ಕೆ ಶಾಸ್ತ್ರೀಯ ಉತ್ತರ ಸಿಗುವುದಿಲ್ಲ. ಅವಳಿ ಮಕ್ಕಳಲ್ಲಿ ಹೇಗೆ ಮಾಡೋದು ಹಾಗೆ ಮಾಡೋದಿದ್ದರೆ ಅಥವಾ ನಿಮ್ಮ ಸಂಕಲ್ಪ ಹಾಗೆ ಇದ್ದರೆ ಅದು ನಿಮ್ಮ ಇಷ್ಟ. ಶಾಸ್ತ್ರದಲ್ಲಿ ಉತ್ತರ ಇಲ್ಲ. ಭ್ರಾತೃಗಳಿಗೆ ಏಕದಿನ ಕ್ಷೌರ ನಿಷೇಧ ಮಾಡಿದ್ದಾರೆ. ಮತ್ತು ಅನಿವಾರ್ಯತೆಯಲ್ಲಿ ಏನಾದರೂ ಕ್ಷೌರದಲ್ಲಿ ದೋಷ ಆದರೆ ಪ್ರಾಯಶ್ಚಿತ್ತ ಸುಲಭದ್ದು ಹೇಳಿದ್ದಾರೆ. ಯಾಕೆ ದುರ್ಮುಹೂರ್ತೆ ಕೃತೆ ಕ್ಷೌರೇ ಸದ್ಯ ಕುರ್ಯಾತ್ ಪುನಃ ಶುಭೆ ಅಂತ ಅಷ್ಟು ಸುಲಭ ಪ್ರಾಯಶ್ಚಿತ್ತೆಯಲ್ಲಿ ಹೇಳಿರ್ತಾರೋ ಅಂತಲ್ಲಿ ದೊಡ್ಡ ದೋಷ ಅಲ್ಲ. ಆದರೆ ಸಾಮಾನ್ಯ ಮಾಡದೇ ಇರುವಂಥದ್ದು ಒಳ್ಳೆಯದು. ಅವಳಿ ಮಕ್ಕಳಿಗೆ ಅದನ್ನು ರವಿಕುಮಾರ್ ಆಚಾರ್ಯರು ಸ್ಪಷ್ಟ ಹೇಳಿದರು. ಅವಳಿ ಮಕ್ಕಳಿಗೆ ಒಂದೇ ದಿವಸವೇ ಉಪನಯನ ಮಾಡಬೇಕು. ಒಂದು ದಿವಸ ಮಾಡಬಹುದು ಅಂತಲ್ಲ, ಒಂದೇ ದಿವಸ ಉಪನಯನ ಮಾಡಬೇಕು. 2 ತೊಡೆಗಳಲ್ಲಿ ಕೂಡಿಸಿಕೊಂಡು ಏಕಕಾಲದಲ್ಲಿ ಬ್ರಹ್ಮೋಪದೇಶವನ್ನು ಕೊಡಬೇಕು ಅಂತ ಶಾಸ್ತ್ರದ ವಿಧಿ. ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಬ್ರಹ್ಮೋಪದೇಶ ಒಟ್ಟಿಗೆ ಸಾಕಮೇವ. ಜೊತೆಗೆ ಅವಳಿ ಜವಳಿ ಮಕ್ಕಳಿಗೆ ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಏಕಕಾಲದಲ್ಲಿ ಬ್ರಹ್ಮೋಪದೇಶ. ಅದನ್ನು ಹಾಗೆ ಹೇಳಿದ್ದಾರೆ ಧರ್ಮಶಾಸ್ತ್ರದಲ್ಲಿ, ಹಾಗೆ ಹೇಳಿದ್ದಾರೆ. ಹೌದು, ಅಲ್ಲ ಒಂದು ಒಟ್ಟು 3 ವಿಷಯಗಳಲ್ಲಿ 2 ವಿಷಯಗಳ ಚಿಂತನೆ ಈಗ ನಡೆದಿದೆ. ಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ನಡೆದ ವಿಷಯಗಳನ್ನು ಸಂಕ್ಷೇಪವಾಗಿ 1 ನಿಮಿಷದಲ್ಲಿ ಹೇಳ್ತೇನೆ. ಆರಂಭದಲ್ಲಿ ಉತ್ಸರ್ಜನೋಪಕರ್ಮಗಳ ಬಗ್ಗೆ ಕಾಲ ಯಾವುದು, ಹೇಗೆ ನಡೆಸಬೇಕು ಅನ್ನೋದರ ವಿಮರ್ಶೆ ನಡೆದು ಅದರಲ್ಲಿ ಪ್ರಸ್ತುತವಾದ 1-2 ವಿಷಯಗಳು ಅಂತೇಳಿದರೆ, ಉತ್ಸರ್ಜನೆಯಾದ ಮೇಲೆ ಉಪಕರ್ಮದ ತನಕ ಅವನಿಗೆ ವೇದಗಳನ್ನು ತ್ಯಾಗ ಮಾಡಿದ ಕಾರಣದಿಂದ ಕರ್ಮಾಧಿಕಾರ ಇಲ್ಲ. ಮಾಘ ಮಾಸದಲ್ಲಿ ಉತ್ಸರ್ಜನೆ, ಶ್ರಾವಣದಲ್ಲಿ ಉಪಕರ್ಮ, ಮಧ್ಯದ 5.5 ತಿಂಗಳುಗಳ ಕಾಲ ಉಪನಯನಾದಿ ವಿಧಾನಗಳನ್ನು ಹೇಗೆ ಮಾಡುವುದು, ನಾಮಕರಣಾದಿ ವಿಧಾನಗಳು ಹೇಗೆ ಇತ್ಯಾದಿ ಒಂದು ಚರ್ಚೆ ಬಂತು. ಯಾಕಂದರೆ ವಸಂತಕಾಲ ಗ್ರೀಷ್ಮಕಾಲ ಪೂರ್ತಿ ಉತ್ಸರ್ಜನೆ ಆಗಿ ಉಪಕರ್ಮದ ಮಧ್ಯದಲ್ಲಿ ಬಂದು ಹೋಗ್ತದೆ. ಆ ಕಾಲದಲ್ಲೇ ಉಪನಯನಾದಿ ವಿಧಾನಗಳುಂಟು. ಆದ್ದರಿಂದ ಹೇಗೆ ಅಂತ ಅದರ ಬಗ್ಗೆ ಇಲ್ಲಿ ನಿರ್ಧಾರ ಆದದ್ದು, ನಿತ್ಯ ಕರ್ಮ ಮತ್ತು ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಉತ್ಸರ್ಜನೆಯ ನಿಮಿತ್ತದಿಂದ ಅನಧಿಕಾರ ಪ್ರಾಪ್ತಿ ಇಲ್ಲ. ಅಂಥದ್ದನ್ನು ಅವಶ್ಯ ನಡೆಸಲೇಬೇಕು. ಉತ್ಸರ್ಜನೆ ಆದ ಮೇಲೆಯೂ ನಿತ್ಯ ಸಂಧ್ಯಾವಂದನೆ ಗಾಯತ್ರಿ ಮಂತ್ರಾದಿ ಸ್ವೀಕಾರ ಹೇಗೋ ಅದೇ ರೀತಿ ಉಪಕರ್ಮ ಉಪನಯನ, ನಾಮಕರಣ, ಸೀಮಂತೋನ್ನಯನ ಇತ್ಯಾದಿ ನಿತ್ಯ ನೈಮಿತ್ತಿಕ ಕರ್ಮಗಳಾದ್ದರಿಂದ ಆ ಕಾಲದಲ್ಲಿ ಅದನ್ನು ಅವಶ್ಯ ನಡೆಸಲೇಬೇಕು. ಆದ್ದರಿಂದ 5 ತಿಂಗಳುಗಳ ವ್ಯವಧಾನ ಇದ್ದುಕೊಂಡು ಉತ್ಸರ್ಜನ ಉಪಕರ್ಮ ಮಾಡುವುದಕ್ಕೆ ಯಾವ ತೊಂದರೆ ಇಲ್ಲ. ಅದನ್ನು ಮಾಡಿದಾಗಲೂ ವ್ಯವಸ್ಥೆ ಮಾಡಲಿಕ್ಕೆ ಬರ್ತದೆ. ಹಾಗಿದ್ದೂ ಕೂಡ ಆಯುರ್ವ್ಯತ್ಯಾಸ ಇತ್ಯಾದಿಗಳು ಕಲಿಯುಗದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಹಿಂದಿನ ಕಾಲದಲ್ಲಿ ಆಗುವಾಗ ನಾನು ಸಾಯುವುದು ಇಷ್ಟು ಸಮಯ ಸಾಯುವುದಿಲ್ಲ ಅಂತ ತೀರ್ಮಾನ ಇರ್ತಿತ್ತು ಅವರಿಗೆ. ಆದ್ದರಿಂದ ಸಪಿಂಡೀಕರಣಾದಿಗಳನ್ನು ಹೇಗೆ ವರ್ಷಾನಂತರದಲ್ಲಿ ಮಾಡ್ತಾ ಇದ್ದರೋ ಹಾಗೆ ಉತ್ಸರ್ಜನ ಆದಮೇಲೆ ಉಪಕರ್ಮ ಕಾಲದ ತನಕ ಇದ್ದೇ ಇರ್ತೇನೆ ಅಂತೇಳಿ ಅವರು 6 ತಿಂಗಳನ್ನು ಕಾಯ್ತಾ ಇದ್ದರು. ಇವತ್ತಿನ ಕಾಲದಲ್ಲಿ ಆ ನಿಶ್ಚಯ ಕಲಿಯುಗದಲ್ಲಿ ಮನುಷ್ಯನಿಗೆ ಅಂತಹ ತೀರ್ಮಾನ ಮಾಡುವುದಕ್ಕಾಗುವುದಿಲ್ಲ. ಆದ್ದರಿಂದ ಉತ್ಸರ್ಜನ ಉಪಕರ್ಮದ ದಿವಸದಲ್ಲೇ ಮಾಡುವುದಕ್ಕೆ ಧರ್ಮಶಾಸ್ತ್ರ ಅನುಮತಿಸಿದೆ. ಹಾಗಾಗಿ ಉಪಕರ್ಮದ ಜೊತೆಗೆ ಉತ್ಸರ್ಜನವನ್ನು ನಡೆಸುವುದು. ಆದರೆ ಅಲ್ಲಿ ಎಚ್ಚರ ಇರಬೇಕಾದ ವಿಷಯವನ್ನು ಇಲ್ಲಿ ಗೋಷ್ಠಿ ತೀರ್ಮಾನಿಸಿದ್ದೇನೆಂದರೆ,
ಉತ್ಸರ್ಜನವನ್ನು ಪ್ರಾತಃ ಕಾಲದಲ್ಲಿ ಮಾಡಬೇಕು, ಉಪಕರ್ಮವನ್ನು ಮಧ್ಯಾಹ್ನಾನಂತರ, ಅಪರಾಹ್ನ ಅಂತ ಬೇಡ, ಮಧ್ಯಾಹ್ನಾನಂತರ ನಡೆಸಬೇಕು. ಈ ಒಂದು ಒಟ್ಟಿಗೆ ಎರಡು ಕೂಡ ಬೆಳಗ್ಗೆ 8 ಗಂಟೆ ಒಳಗೆ ತೀರಿಸಿ ನಾವು ಅವತ್ತು ಆಫೀಸಿಗೆ ಹೋಗುವುದು ಅನ್ನುವ ವ್ಯವಸ್ಥೆಯಿಂದ ಸ್ವಲ್ಪ ದೂರ ಇದ್ದು ಇಷ್ಟನ್ನಾದರೂ ಅನುಷ್ಠಾನ ಮಾಡಬೇಕು ಅನ್ನುವ ಒಂದು ತೀರ್ಮಾನವನ್ನು ಇವತ್ತು ಈ ಗೋಷ್ಠಿಯಲ್ಲಿ ನಡೆಸಿತು. ಎರಡನೇ ವಿಷಯ 2 ಕಾರಣಗಳನ್ನು ಕೊಟ್ಟಿದ್ದಾರೆ. ಧರ್ಮಶಾಸ್ತ್ರದಲ್ಲಿ 2 ಕಾರಣಗಳನ್ನು ಕೊಟ್ಟಿದ್ದಾರೆ. ಅದು ಇಲ್ಲಿ ವಿಷಯಕ್ಕೆ ಬಂತು. ಒಂದು, ವೇದಾಧ್ಯಯನದ ಜೊತೆಗೆ ವೇದಾಂಗಗಳ ಅಧ್ಯಯನ ನಡೆಸಬೇಕು, ಅಂದ ವೇದಕ್ಕೆ ಉತ್ಸರ್ಜನೆ ಮಾಡಿ ವೇದಾಂಗಗಳ ಅಧ್ಯಯನವನ್ನು ಸ್ವೀಕಾರ ಮಾಡುವುದು ಅಂತ ಒಂದು ಕಾರಣ. ಆ ಸಮಯದಲ್ಲಿ ಶಾಸ್ತ್ರವೇ ಹೇಳಿರುವಂಥ ಕಾರಣ. ಎರಡನೇ ಕಾರಣ ಶಾಸ್ತ್ರವೇ ಹೇಳಿರುವುದು ಕೃಷ್ಯಾದಿಗಳಿಗೋಸ್ಕರ ಅಂತ ಎರಡದ್ದು ಹೇಳಿದೆ. ಮುಂದಿನ ಸಮಯಕ್ಕೆ ಬೇಕಾದಷ್ಟು ಧಾನ್ಯಗಳ ಸಂಗ್ರಹ ಮಾಡುವುದಕ್ಕೋಸ್ಕರ ಆ ಕಾಲವನ್ನು ಬಿಡಬೇಕು ಅಂತ ಹೇಳಿತ್ತು. ಆ 2 ಕಾರಣಗಳಿಂದ ಇವತ್ತಿನ ಕಾಲದಲ್ಲಿ ಬಿಡಬೇಕಾದ ಅವಶ್ಯಕತೆಗಳಿಲ್ಲ. ಒಟ್ಟಿಗೆ ಮಾಡುವುದಕ್ಕೆ ಅವಕಾಶ ಕೊಟ್ಟಿದೆ, ಆದ್ದರಿಂದ ಒಟ್ಟಿಗೆ ಮಾಡುವುದು ಅಂತ ಈಗ ತೀರ್ಮಾನ ಮಾಡಿದ್ದೇವೆ. ಎರಡನೇ ವಿಷಯ ಚತುರ್ವ್ರತ. ಪೂರ್ವಾಹ್ನ ಮಧ್ಯಾಹ್ನ ಏನು ಹೇಳಿದ್ರ, ಅದಾದರೂ ಯಾಕೆ, ಯಾವ ನೆಲೆಯಲ್ಲಿ? ಬಹುಶಃ ನೆಲೆ ಅಂದರೆ ಪೂರ್ವಾಹ್ನದಲ್ಲಿ ಉತ್ಸರ್ಜನೆಯನ್ನು ಮಾಡಿ ಅನಂತರ ದಶವಿಧ ಸ್ಥಾನವನ್ನು ಮಾಡಲಿಕ್ಕೆ ಹೇಳ್ತಾರೆ. ಸಂಕಲ್ಪ ಹೀಗೆ 10 ಸ್ಥಾನಗಳು ಮಾಡಬೇಕಾದ್ರೆ ನಮಗೆ ಸಾಮಾನ್ಯ 2-2.5 ತಾಸು ಬೇಕಾಗತ್ತೆ. ಹಾಗಾಗಿ ಪೂರ್ವಾಹ್ನದಲ್ಲಿ ಮುಗಿಸಿ ಉಪಕರ್ಮ ಮಾಡಬೇಕಾದ್ರೆ ಮಧ್ಯಾಹ್ನಕ್ಕೆ ಬರುತ್ತದೆ. ಹೌದು, ಈಗ ನಾವು ಅದನ್ನು ಇವತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾದಾಗ ಮಾಡ್ತಾ ಇದ್ದೇವೆ ಸ್ವಾಮಿ. ಮಾಡೋರು ಮಾಡಿ ಯಾರದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ನದಿಯಲ್ಲಿ ಹೋಗಿ ಊರಿನ ಯಾವ ನದಿಯಲ್ಲೂ ಸ್ನಾನ ಮಾಡೋ ಹಾಗಿಲ್ಲ ಅಂತಿದ್ರೆ ಅದಕ್ಕೋಸ್ಕರ ಇದ್ದಂತಹ ಕಾಲ ಅದನ್ನು ಹಾಗೆ ಬಿಡಬೇಕಾ, ಅಗತ್ಯ ಉಂಟಾ ಹೇಗೆ? ಯಾವ ನಿಮಿತ್ತದ, ನೀವು ಈಗ ತಾನೇ ಹೇಳಿದ್ದು ಯಾವ ಕೃಷಿಯಾದಿಗಳ ನಿಮಿತ್ತದಿಂದ ಹೇಳಿದ್ದು, ಇವಾಗ ಅದಕ್ಕೆ ಅಗತ್ಯ ಇಲ್ಲ ಅದರಿಂದಾಗಿ ಬೇಗ ಮಾಡಬಹುದು ಅಂತಿದ್ದ ಹಾಗೇನೆ ಇದನ್ನು ಕೂಡ ಹಾಗೆ ಏನಾದರೂ ಅಂದರೆ ಯುಕ್ತಿಯ ಕಾರಣದಿಂದಲೇ ಅಂತಾದ ಪಕ್ಷದಲ್ಲಿ ವ್ಯತ್ಯಾಸ ಮಾಡುವುದಕ್ಕೆ ಅವಕಾಶ ಇದೆ. ಗಣಸ್ನಾನವನ್ನು ವಿಧಾನ ಮಾಡಿತು. ಗಣಸ್ನಾನ ಉಪಕರ್ಮವನ್ನು ಉತ್ಸರ್ಜನೆಯನ್ನು ಮನೆಯಿಂದ ಹೊರಗೆ ಮಾಡಬೇಕು ಅಂತ ವಿಧಾನ. ಆಚಾರ್ಯರೇ, ಉತ್ಸರ್ಜನೆಯನ್ನು ಮನೆಯಿಂದ ಹೊರಗೆ ಮಾಡಬೇಕು. ಗೃಹ ಸಿದ್ಧ ಚರುದ್ರವ್ಯೇಣ, ಚರು ಮಾತ್ರ ಗೃಹದಲ್ಲಿ ಸಿದ್ಧ ಆಗಬೇಕು, ಅಲ್ಲೇ ನದಿ ತೀರದಲ್ಲೇ ಚರು ಮಾಡಲಿಕ್ಕಿಲ್ಲ. ಗೃಹ ಸಿದ್ಧ ಚರುವನ್ನು ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಹೋಮ ಮಾಡಿ ಎಲ್ಲ ಶಿಷ್ಯ ಪರಿವಾರದ ಜೊತೆಗೆ ಉತ್ಸರ್ಜನೆ ಮಾಡುವುದು ನದಿ ತೀರದಲ್ಲಿ. ಸರಿ ಅಂತೂ ಅಲ್ಲ, ಗೃಹ ಸಿದ್ಧ ಚರು ಅಂತ ಹೇಳಿದರೆ ಮನೆಯಲ್ಲಿ ಸಿದ್ಧ ಆಗಬೇಕು ಅಂತ ಅರ್ಥ. ಎಲ್ಲೇ ಆಗಲಿ ಅಂತೂ ಆ ಗೃಹ ಸಿದ್ಧ ಚರು ದ್ರವ್ಯೇಣ ಅಂತ ಹೇಳುವುದರ ಮೂಲಕವಾಗಿಯೂ ಈ ಉತ್ಸರ್ಜನೆಯನ್ನು ನದಿ ತೀರದಲ್ಲಿ ಶುರು ಮಾಡುವುದೇ ಹಾಗೆ. ನದಿ ತೀರೆ ಸರ್ವೈ ಸಾಮಾಜಿಕೈ ಶಿಷ್ಯವರ್ಗೈ ಸಹೋಪವಿಶ್ಯ ಅಂತ ವಿಧಾನವೇ ಆಗಿದೆ. ಆದ್ದರಿಂದ ನದಿಗೆ ಆ ಸಮಯದಲ್ಲಿ ರಜೋದೋಷ ಇಲ್ಲ. ಉತ್ಸರ್ಜನೆಯ ದಿವಸ ನದಿಗೂ ಕೂಡ ರಜೋದೋಷ ಇಲ್ಲ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ನದಿ ತೀರದಲ್ಲಿ ಉತ್ಸರ್ಜನೆ ಆಯಿತು, ಗಣಸ್ನಾನ ನಡೆಸುವುದಕ್ಕೆ ಒಂದು 5 ನಿಮಿಷ, ನಮ್ಮಂಥವರಿಗೆ 5 ನಿಮಿಷ ಸಾಕಾಗ್ತದೆ. ಯಾಕೆಂತೇಳಿದರೆ ಅಲ್ಲಿರುವುದು ಗಣಸ್ನಾನದಲ್ಲಿ ಭಸ್ಮ ಗೋಮಯ ಮೃಜ್ಜಲೇಹಿ ಅಂತ ಹೇಳಿದ ಹಾಗೆ ಭಸ್ಮ ಸ್ನಾನ, ಮೃತ್ತಿಕಾ ಸ್ನಾನ ಮತ್ತು ಪಂಚಗವ್ಯ ಸ್ನಾನ ಜೊತೆಗೆ ಮಂತ್ರ ಸ್ನಾನ, ಇವಿಷ್ಟನ್ನು ಮಾಡಿದರೆ ಮುಗೀತು. ಗಣಸ್ನಾನ ಮುಗೀತು, ದಶವಿಧ ಸ್ನಾನ ಮುಗೀತದೆ. ಅದನ್ನು ಮಾಡುವುದಕ್ಕೆ ಒಂದು 5 ನಿಮಿಷ ಸಾಕಾಗ್ತದೆ. ಆದ್ದರಿಂದ ಈ ನಿಮಿತ್ತವನ್ನು ಕೊಟ್ಟು 1.5 ಗಂಟೆ 2.5 ಗಂಟೆ ಬೇಕಾಗ್ತದೆ, ಆದ್ದರಿಂದ ನಾವು ಮಧ್ಯಾಹ್ನ ಮಾಡಬೇಕು ಅಂತ ಇಷ್ಟೇ ಕಾರಣವನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಗುರುಗಳ ಪ್ರಶ್ನೆಯ ಹಿನ್ನೆಲೆ ಆಗಿದೆ. ನಮಗೆ ಇವತ್ತು ನದಿ ತೀರದಲ್ಲಿ ಅಲ್ಲ, ಮನೆಯಲ್ಲೇ ಮಾಡ್ತೇವೆ ಅಥವಾ ಕಲ್ಯಾಣ ಮಂಟಪದಲ್ಲಿ ಮಾಡ್ತೇವೆ. ಆ ಸಮಯದಲ್ಲಿ ನೀವು ಮಧ್ಯದಲ್ಲಿ 3 ಗಂಟೆ ಯಾಕೆ ಬಿಡ್ತೀರಿ? ಆಫೀಸಿಗೆ ಹೋಗುವವರಿಗೆ ಹೇಗೂ ಅನುಕೂಲ ಆಗ್ತದಲ್ವಾ, ಬೇಗ ಮುಗಿಸ್ಬೋದಲ್ವಾ ಅಂತ ಒಂದು ಪ್ರಶ್ನೆ ಹಾಗೆ ಉಳಿತದೆ. ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಕಾಲ ನಿಯಮವನ್ನು ಮಾಡಿದ್ದಾರೆ. ಉತ್ಸರ್ಜನೆಗೆ ಪ್ರಾತಃ ಕಾಲ, ಉಪಕರ್ಮಕ್ಕೆ ಮಧ್ಯಾಹ್ನಾನಂತರ ಕಾಲ ಅನ್ನುವುದನ್ನು ವಿಧಾನ ಮಾಡಿದೆ ಧರ್ಮಶಾಸ್ತ್ರ. ಆ ಕಾಲದ ವಿಧಾನ ಇರುವುದರಿಂದ ಅದು ಮುಖ್ಯ ಕಾಲ. ಅದಕ್ಕೋಸ್ಕರ ಗ್ರಹಣದ ದಿವಸ ಉತ್ಸರ್ಜನೋಪಕರ್ಮ ಪರಿತ್ಯಾಗ ಮಾಡಬೇಕು. ಆದರೆ ಗ್ರಹಣ ಒಂದು ವೇಳೆ ಮಧ್ಯರಾತ್ರಿಯ ನಂತರ ಇದೆ ಅಂತಾದರೆ ಅವತ್ತು ಉತ್ಸರ್ಜನೆಯನ್ನು ಉಪಕರ್ಮವನ್ನು ಎರಡನ್ನೂ ನಡೆಸಬಹುದು ಅಂತ ಹೇಳಿದ್ದಾರೆ.
ಅಂದರೆ ಮಧ್ಯಾಹ್ನದ ತನಕದ ಕಾಲದಲ್ಲಿ ಮಾಡಬೇಕು ಅನ್ನೋ ಕಾರಣದಿಂದ ಇದನ್ನು ಹೇಳಿದ್ದು ಅಂತ ಅವರು ಪುಷ್ಟಿ ಕೊಟ್ಟದ್ದು. ಕಾಲ ಮುಖ್ಯ ಕಾಲ ಅದು. ಹೇಗೆ ಪ್ರಾತಃಕಾಲೀನ ಸಂಧ್ಯಾವಂದನೆ ಮಾಧ್ಯಾಹ್ನಿಕ ಸಂಧ್ಯಾವಂದನೆಗೆ ಒಂದು ಕಾಲ ವಿಶೇಷವನ್ನು ನಿಯಮಿಸಿದ ಹಾಗೆ ಆಗುವುದಿಲ್ಲ ಅಂತೇಳಿದರೆ ಪೂರ್ವಕಾಲದಲ್ಲಿ ಮಾಡಿಕೊಳ್ಳುವಂಥದ್ದು ನಡೀತಾ ಉಂಟು ಇವತ್ತಿಗಾದರೂ. ಹಾಗೆ ಇವತ್ತೇನು ಉಪಕರ್ಮವನ್ನು ಬೆಳಗ್ಗೆ ಮಾಡ್ತಾ ಇದ್ದಾರೆ ಅವರು ಸಂಪೂರ್ಣ ತಪ್ಪು ಮಾಡ್ತಾರೆ ನಾವು ಹೇಳುವುದಿಲ್ಲ. ಮುಖ್ಯ ಕಾಲ ಇರುವಾಗ ಅದನ್ನು ಪರಿತ್ಯಾಗ ಮಾಡಿ ಬೆಳಗ್ಗೆ ಬೇಗ ಮುಗಿಸಿಕೊಳ್ಳುವುದು ಸಮಂಜಸ ಅಲ್ಲ. ನಿಮಗೆ ವರ್ಷದಲ್ಲಿ ಹೇಗೂ 13 ದಿವಸ ರಜೆ ಹಾಕುವುದಕ್ಕೆ ಅವಕಾಶ ಇದೆ ಗೌರ್ಮೆಂಟ್ ಪ್ರಕಾರ. ಅದನ್ನು ಉತ್ಸರ್ಜನೋಪಕರ್ಮ ದಿವಸ ಒಂದು ರಜೆ ಇಟ್ಟುಕೊಂಡು ಅಷ್ಟು ದೊಡ್ಡ ವ್ರತ ನಿತ್ಯ ವ್ರತ ಅನ್ನುವ ಕಾರಣದಿಂದ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡಿಕೊಳ್ಳುವಂಥದ್ದು ಅತ್ಯಂತ ಉಚಿತ ಅನ್ನೋದು ನಮ್ಮ ಭಾವನೆ. ಗೌರ್ಮೆಂಟ್ ರಜೆ ಬೇಕಾದವರು ಏನಾದರೂ ಮಾಡಲಿ, ನಮ್ಮ ಪೂರ್ಣಿಮಾ ದಿವಸ ಬರುತ್ತಾದಂಥ ಪಾಠ ಪ್ರವಚನಾದಿಗಳು ಇಲ್ಲದಿರುವಾಗ ಹೊತ್ತಿಗೆ ಮಾಡೋದು ಉತ್ತಮ. ಹಾಗಾಗಿಯೂ ಮಾಡ್ತೇವೆ. ನೆಕ್ಸ್ಟು ನಾಳೆಯಿಂದ ಹೇಗೆ ಅಂತ ಪ್ರಶ್ನೆ. ಪುರೋಹಿತರಾದರೂ ಒಂದು ಸಲ ಯಜ್ಞ ಕರ್ಮವನ್ನೆಲ್ಲ ಮುಗಿಸಿ, ಈಗ ಸಾಮಾನ್ಯವಾಗಿ ಸಮಾನ ತಂತ್ರದಿಂದ ಅನೇಕ ಕಡೆಯಲ್ಲಿ ನಡೀತದೆ. ಉತ್ಸರ್ಜನೋಪಕರ್ಮ ಸಮಾನ ತಂತ್ರದಿಂದ ನಡೆಸುವುದು ಸಮಂಜಸ ಅಲ್ವಲ್ಲ. ಯಾವುದು ಭಿನ್ನ ಭಿನ್ನ ದಿವಸಗಳಲ್ಲಿ ವಿಹಿತವಾಗಿದೆಯೋ ಕಾಲದಲ್ಲಿ ಒಟ್ಟಿಗೆ ಮಾಡಿ ಅಂತ ಕೊನೆಯ ಅವಕಾಶವನ್ನು ಕೊಟ್ಟಿದ್ದಾರೋ ಅಂಥದ್ದು ಸಮಾನ ತಂತ್ರದಿಂದ ನಡೆಸುವಂಥದ್ದು ಪ್ರಶಸ್ತ ಅಲ್ಲ. ಹಾಗಾದರೆ ಉತ್ಸರ್ಜನ ಸಂಪೂರ್ಣ ಮುಗಿಸಿ ಮತ್ತೆ ಉಪಕರ್ಮ ಆರಂಭ ಆಗಬೇಕು. ಈ ಉಪಕರ್ಮವನ್ನು ಮಧ್ಯಾಹ್ನದ ತನಕ ಕಾದು ಮಧ್ಯಾಹ್ನದ ಹೊತ್ತಿಗೆ ಅದೇ ಅಗ್ನಿ ಅದೇ ಆಗ್ಬೋದು, ಅದರಲ್ಲಿ ಉಪಕರ್ಮವನ್ನು ನಡೆಸುವುದು ಹೆಚ್ಚು ಉಚಿತ. ಯಾರಾದರೂ ಪ್ರಾರಂಭ ಮಾಡಿದರೆ ಹೀಗೊಂದು ಉಂಟು ಅಂತ ಮೊದಲು ಗೊತ್ತಾಗತ್ತೆ. ಯಾರಿಗೆ ಇಲ್ಲ ನಾವು ಅದನ್ನು ಅನುಸರಣೆ ಮಾಡಬೇಕು ಅಪೇಕ್ಷೆ ಇದೆ ಅವರು ಎಲ್ಲರ ಸಾಮೂಹಿಕವಾದರೂ ಮಾಡ್ಯಾರು, ಇಲ್ಲ ಪ್ರತ್ಯೇಕವಾಗಿ ಇಲ್ಲ ನಮಗೆ ಹೀಗೆ ಮಾಡಿಕೊಡಿ ಅಂತ ಹೇಳಿಯಾದರೂ ಹೇಳ್ಯಾರು. ಅದೊಂದು ಚಾಲ್ತಿಗೆ ಒಮ್ಮೆ ತಂದರೆ ಯಾರಾದರೂ ಒಬ್ಬರು ಹೀಗೊಂದು ಉಂಟು ಅಂತ ಗೊತ್ತಾಗತ್ತೆ. ಅಪೇಕ್ಷೆ ಪಟ್ಟವರು ಅದನ್ನು ಮುಂದುವರಿಸಲಿಕ್ಕೆ ಸುಲಭ ಆಗುತ್ತೆ. ಪುರೋಹಿತರಿಗೆ ಸಮಸ್ಯೆಯೋ ಜನರಿಗೆ ಸಮಸ್ಯೆಯೋ? ಯಾಕಂದರೆ ಜನರಿಗೆ ಸಮಸ್ಯೆ ಇಲ್ಲ, ಋಗ್ವೇದದವರು ಯಜುರ್ವೇದಿಗಳಲ್ಲ, ಯಜುರ್ವೇದಿಗಳು ಋಗ್ವೇದಿಗಳಲ್ಲ, ಅವರಿಗೆ ಸಮಸ್ಯೆ ಇಲ್ಲ. ಪುರೋಹಿತರಲ್ಲೂ ಯಜುರ್ವೇದಿ ಪುರೋಹಿತರು ಬೇರೆ ಇರ್ತಾರೆ, ಋಗ್ವೇದಿ ಪುರೋಹಿತರು ಬೇರೆ ಇರ್ತಾರೆ, ಅದರಿಂದ ಅಲ್ಲೂ ಸಮಸ್ಯೆ ಇಲ್ಲ. ಅಗ್ನಿಹೋತ್ರಿಗಳಂಥ ಪುರೋಹಿತರಿಗೆ ನಮ್ಮಂಥವರಿಗೆ ಯಾಕೆ ಸಮಸ್ಯೆ ಆಗೋದು ಅಂದರೆ ಎರಡೂ ಪೌರೋಹಿತ್ಯವನ್ನು ನಡೆಸ್ತಾರೆ ಅವರು, ಅವರಿಗೆ ಎರಡೂ ಥರದ ಶಿಷ್ಯರು ಕೂಡ ಇದ್ದಾರೆ. ಆವಾಗ ನಾವೇ ಬರಬೇಕು ಅಂತ ಹೇಳಿದಾಗ ಹೇಗೆ ಅನ್ನೋದು ಸಮಸ್ಯೆ. ಪೂರ್ವಾಹ್ನದಲ್ಲಿ ಉತ್ಸರ್ಜನೆ ಮಾಡಿಕೊಂಡು ಮಧ್ಯಾಹ್ನದ ನಂತರದಲ್ಲಿ ಉಪಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಅವಧಿಯ ವ್ಯತ್ಯಾಸಗಳು ತುಂಬ ಆಗೋದ್ರಿಂದ ಈಗ ಆಗದೇ ಇರುವಂಥವರಿಗೆಲ್ಲ ಪ್ರಶ್ನೆಗಳು ಉಂಟಲ್ಲ, ನಾವು ಬೇಗ ಮುಗಿಸ್ಕೊಂಡು ಹೋಗ್ತೇವೆ, ಶುಗರ್ ಇದೆ ಇನ್ನೊಂದಿದೆ ಅಂತ ಈ ರೀತಿಯಲ್ಲೆಲ್ಲ ಹೇಳೋದು ಉಂಟು. ಹಾಗಾಗಿ ಈಗ ಉಪವಾಸದ ಪ್ರಕ್ರಿಯೆ ಅದು ಉಪವಾಸನೇ ಇರಬೇಕಾ ಅಥವಾ ಏನಾದ್ರು ಸ್ವೀಕಾರ ಮಾಡ್ಬೋದಾ? ಅಲ್ಲ, ದಧಿಸಕ್ತು ಆಚಾರ್ಯ ದಧಿಸಕ್ತು ಇಷ್ಟೇ ಪ್ರಾಶನ ಮಾಡಬೇಕಂತದ್ದುಂಟಾ? ಅಲ್ಲಲ್ಲ ಕೇಳ್ತಾ ಇರೋದು ಅಲ್ಲ, ಇದು ಹಾಸ್ಯ ಅಲ್ಲ ನಾ ಕೇಳ್ತಾ ಇರೋದು ಯಥಾರ್ಥವಾಗಿ. ಈಗ ಯಾವುದು ಉಪನಯನದ ಪೂರ್ವದಲ್ಲಿ ಏನು ಮಾತೃಭೋಜನ ಅಂತ ಉಂಟು, ನಾಳೆ ಅದನ್ನು ಕೂಡ ಸುಮ್ಮನೆ ಇಷ್ಟು ಹೀಗೆ ಮಾಡಿಕೊಂಡು ಆಯಿತು ಮಾತೃಭೋಜನ ಆಯಿತು ಅಂತ ಹೇಳಿಕೊಂಡು ಮಾಡುವ ಪ್ರಸಂಗ ಇದ್ದರೆ ಅದನ್ನು ಕೇಳ್ತಾ ಇದ್ದೇನೆ. ಹಾಗೆ ಇದು ಒಂದು ವೇಳೆ ಸಂಕೋಚಗೊಂಡದ್ದೋ ಅಥವಾ ವಾಸ್ತವದಲ್ಲಿ ಅಷ್ಟೇ ಇರಬೇಕು ಅಂತ ಪ್ರಮಾಣ ಉಂಟೋ? ಅಲ್ಲಿ ದಧಿಸಕ್ತು ಪ್ರಾಶನಕ್ಕೆ ವಿಧಾನ ಮಾಡಿದ್ದಾರೆ, ಅಶನಕ್ಕೆ ವಿಧಾನ ಮಾಡಲಿಲ್ಲ. ಅಶನ ಪ್ರಾಶನಗಳ ಅರ್ಥ ವ್ಯತ್ಯಾಸವನ್ನು ಗೃಹ್ಯ ಪರಿಶಿಷ್ಟ ಏನು ಹೇಳ್ತದೆ ಅಂದರೆ, ದಂತಸ್ಪರ್ಶ ಇಲ್ಲದೆ ಸ್ವೀಕಾರ ಮಾಡುವುದು ಪ್ರಾಶನ, ದಂತಸ್ಪೃಷ್ಟವಾಗಿ ಸ್ವೀಕರಿಸುವಂಥದ್ದು ಅಶನ ಅಂತ ವ್ಯತ್ಯಾಸ ಮಾಡ್ತದೆ. ದಂತಸ್ಪರ್ಶ ಇಲ್ಲದೆ ಅಂತ ಹೇಳಿದರೆ ಅಲ್ಪ ಸ್ವೀಕರಿಸಬೇಕು ಅಂತ ಒಂದು ತೀರ್ಥಪ್ರಾಶನ ಇದ್ದ ಹಾಗೆ ದಧಿಸಕ್ತು ಪ್ರಾಶನ ಅನ್ನುವ ಕಾರಣದಿಂದ ಬಂದು ತೀರ್ಥಪ್ರಾಶನ ಆಯಿತು. ಹೌದು, ತೀರ್ಥಪ್ರಾಶನ ಅಂದರೆ ದಂತ ಸ್ಪರ್ಶ ಇಲ್ಲದೆ ಪ್ರಾಶನ, ತೀರ್ಥಪ್ರಾಶನ ಹೇಗೋ ದಧಿಸಕ್ತು ಪ್ರಾಶನ, ದಧಿಸಕ್ತು ಅಶನ ಅಲ್ಲ. ಆದ್ದರಿಂದ ಅದು ಭೋಜನದ ಸ್ವರೂಪದಲ್ಲಿ ಇರುವುದಿಲ್ಲ ಅನ್ನೋದು ಒಂದು ಸಂಪ್ರದಾಯ ಪ್ರಾಪ್ತವಾದದ್ದು. ಹಾಗಾಗಿ ನಮ್ಮಲ್ಲಿ ಏನು ಕ್ರಮ ಅಲ್ಲ, ಆಹುತಿ ಅನ್ನೋದಕ್ಕಿಂತ ಪ್ರಾಶನ. ಈಗ ನಮ್ಮ ಹೊಟ್ಟೆಯಲ್ಲಿ ಹಾಕುವ ಆಹುತಿಗಳೆಲ್ಲ ಅಶನ ಅಥವಾ ಪ್ರಾಶನ ಶಬ್ದದಿಂದ ವ್ಯವಹರಿಸಲ್ಪಡ್ತದೆ. ಹೊಟ್ಟೆಯಲ್ಲಿ ಹಾಕುವುದು ಆಹುತಿಯೇ, ಆದರೆ ಅದು ಪ್ರಾಶನ ಆಗಬೇಕಾದ್ರೆ ನಾವು ತುತ್ತು ತಗೊಂಡಷ್ಟು ತಗೊಂಡ್ರೆ ಪ್ರಾಶನ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲ, ಊಟವು ಹಾಗೆ, ಊಟವು ಅಭಿಕಾರ ಎಲ್ಲ ಮಾಡಿಯೇ ಭೋಜನ. ಯಾಕಂದರೆ ಅದಕ್ಕೆ ವೇದದಲ್ಲಿ ಅದನ್ನು ಅಶನ ಅಂತ ಕರೆದಿಲ್ಲ ಊಟವನ್ನು, ಅಥವಾ ಊಟ ಅಂತ ಕರೆದಿಲ್ಲ, ಪ್ರಾಣಾಗ್ನಿಹೋತ್ರ ಅಂತ ಕರೆದಿದೆ.
ಆದ್ದರಿಂದ ಅದು ಅಗ್ನಿಹೋತ್ರ. ಪ್ರಾರಂಭದಲ್ಲಿ ಸ್ವಾಹಾಕಾರ ಪರಿಷೇಕಾದಿ ಯಜ್ಞ ವಿಧಾನಗಳಿದ್ದ ಹಾಗೆ ಮುಗಿಯುವಲ್ಲಿಯ ತನಕವೂ ಕೊನೆಗೊಂದು ಸ್ವಾಹಾಕಾರ ಇರುವುದರಿಂದ ಸಮಗ್ರ ಭೋಜನ ಅಹಂ ವೈಶ್ವಾನರೋ ಭೂತ್ವ ಅಂತ ಕೃಷ್ಣ ಹೇಳಿದ ರೀತಿಯಲ್ಲಿ ವೈಶ್ವಾನರ ಅಗ್ನಿಯಲ್ಲಿ ಹಾಕತಕ್ಕಂಥ ಅಗ್ನಿಹೋತ್ರ ವಿಧಾನ ಅದಿರಲಿ. ಇಲ್ಲಿ ನಾನು ಹೇಳ್ತಾ ಇರೋದು ಪ್ರಾಶನ ಅಂತ ಹೇಳಿದಾಗ ಅಲ್ಪ ಸ್ವೀಕಾರ ಮಾಡಬೇಕು ಅಥವಾ ಊಟದಲ್ಲಿ ತುತ್ತು ಅಂತ ಹೇಳಿದರೆ ಎಷ್ಟುಂಟು ಅಷ್ಟು ಸ್ವೀಕರಿಸಬೇಕು. ಆಹುತಿಯನ್ನು ನೀಡುವಾಗ ಬೇರೆ ಬೇರೆ ದ್ರವ್ಯಗಳಿಗೆ ಆಹುತಿ ಹೇಗಾಗಿ ಎಷ್ಟೆಷ್ಟು ಪ್ರಮಾಣ ಅಂತ ಹೇಳಿದ್ದಾರೆ. ಹಾಗೆಯೇ ಏನಾದರೂ ಇದಕ್ಕೂ ಅಂಥದ್ದೇನಾದರೂ ಇದೆಯಾ, ಒಂದು ವೇಳೆ ಇದೆಯಾ? ಮಾತ್ರ ಅನ್ನದ ಬಗ್ಗೆ ಹೇಳುವಾಗ ಗ್ರಾಸ ಮಾತ್ರ ಅಂತ ವಿಧಾನ ಮಾಡಿದ್ದಾರೆ. ಗ್ರಾಸ ಅಂದರೆ ತುತ್ತು ಅಂತ. ಆದ್ದರಿಂದ ದಧಿಸಕ್ತು ತುತ್ತಿನಷ್ಟು ತಗೊಳ್ಬೇಕು ಅಂತ ನೂರಿತಾಯರ ಶಂಕೆ. ಈಗ ಅದು ಆಹುತಿ ಆದ್ದರಿಂದ ತುತ್ತಿನಷ್ಟು. ನಾನು ಅದನ್ನು ನಿರಾಕರಿಸ್ತಾ ಇದ್ದೇನೆ, ತುತ್ತಿನಷ್ಟು ಸ್ವೀಕರಿಸುವುದಲ್ಲ. ಯಾಕಂದರೆ ಉಳಿದ ಕಡೆಯಲ್ಲಿ ಯಜ್ಞಶಿಷ್ಟಾಶಿನಸ್ಸಂತಹ ಅಂತ ಈಗ ಉಲ್ಲೇಖ ಮಾಡಿದರು. ಅಲ್ಲ, ಅಶನ ಶಬ್ದ ಇದೆ. ಯಜ್ಞಶಿಷ್ಟ ಅಶನ, ಅದು ಇದು ಅಶನ ಅಲ್ಲ, ಇದು ಪ್ರಾಶನ. ಅದನ್ನು ಹೌದು ಅಲ್ಲ, ಅದರಿಂದ ಏನೀಗ ಈಗ ಅದರಿಂದಾಗಿ ಸ್ವಲ್ಪ ತಗೊಳ್ಬೇಕು ಅನ್ನೋದು ನಿಯಮ ಸರಿಯಾಗಿದೆ. ಪ್ರಾಶನ ಉಂಟು ಅವರಲ್ಲಿ ಕೊನೆಗುಂಟು, ಹುತಶೇಷ ಪ್ರಾಶನ ಉಂಟು. ಅಂತ ಇಲ್ಲಿಗೆ ಈ ವಿಷಯ ನಿಲ್ಲಿಸುವ. ಪ್ರಾಶನದ ವಿಷಯದಲ್ಲಿ ಅಲ್ಪ ಸ್ವೀಕರಿಸಬೇಕು. ಈಗ ಪ್ರಶ್ನೆ ಬಂದದ್ದೇನೆಂದರೆ, ಅನಾರೋಗ್ಯ ಇರತಕ್ಕಂಥ ವ್ಯಕ್ತಿಗಳು ಮಧ್ಯಾಹ್ನ ತನಕ ಉಪಕರ್ಮ ಮಧ್ಯಾಹ್ನ ಅಂತ ಆದರೆ ಅದು ವೇದಗ್ರಹಣ ವ್ರತ ಆದ್ದರಿಂದ ಅವರು ಉಪವಾಸ ಇರಬೇಕಲ್ವಾ, ತುಂಬ ಕಷ್ಟ ಆಗ್ತದಲ್ವಾ ಅಂತ. ಅಂಥ ಸಂದರ್ಭದಲ್ಲಿ ನೋಪವಾಸೋ ವರಪ್ರೋಕ್ತ ಯಜ್ಞ ವಿಘ್ನಕರೋ ಯದಿ ಮಲಮೂತ್ರ ಜಯಾರ್ಥಂ ಹಿ ಅಲ್ಪಾಹಾರ ಶುಭಾವ ಅಂತ ಒಂದು ಪ್ರಮಾಣ ಮನಸ್ಸಲ್ಲಿಟ್ಟುಕೊಂಡು, ಸ್ವಲ್ಪ ಬೇರೆ ಕಡೆಗೂ ಎಲ್ಲ ವಿಸ್ತಾರ ಆಗ್ತದೆ, ಅದು ದುರುಪಯೋಗ ಮಾಡಿಕೊಳ್ಳಬಾರ್ದು. ಯಾವುದು ಮುಸುರೆ ಅಲ್ಲ, ಅನ್ನ ಶಬ್ದವಾಚ್ಯವಲ್ಲ. ಅಂದರೆ ಅಕ್ಷಾರ ಲವಣ ಅನ್ನೋದು ಒಂದು, ಮತ್ತು ಕಾಲಪಕ್ವ ಅಗ್ನಿಪಕ್ವ ಆಗಿರಬಾರ್ದು. ಕಾಲಪಕ್ವ ಅನ್ನುವ ಸ್ವರೂಪದ ಆಹಾರವನ್ನು ಸ್ವೀಕರಿಸಿ ಯಜ್ಞಾದ್ಯಧಿಕಾರವನ್ನು ಧರ್ಮಶಾಸ್ತ್ರ ವಿಧಾನ ಮಾಡಿದೆ. ಗುರುಗಳು ಮಾತೃಭೋಜನದಲ್ಲಿ ಚೂರು ಫಲಾರ ಮಾಡಿದಂತೆ ಅಂತ ಅನ್ನುವ ವಿಷಯವನ್ನು ಹೇಳಿದ್ರು. ಈಗ ಲೋಕದಲ್ಲಿ ಏನಾಗ್ತಾ ಇದೆ ಅಂದರೆ, ಮಾತೃಭೋಜನ ಅಂತ ಹೇಳಿದ್ರೆ ಕೇವಲ ಉಪ್ಪಿಟ್ಟು ಸಜ್ಜಿಗೆ ಮಾತ್ರ, ಅಂದರೆ ತಿಂಡಿಯನ್ನು ಮಾತ್ರ ಹಾಕ್ತಾ ಇದ್ದಾರೆ. ವಾಸ್ತವಿಕವಾಗಿ ಅಲ್ಲಿ ಭೋಜನವೇ ಆಗಬೇಕು. ಯಾಕೆಂದರೆ ಬೆಳಗ್ಗೆ ವೈಶ್ವದೇವಾದಿಗಳನ್ನು ಮಾಡಿ ಅಲ್ಲಿ ತಾಯಿ ಜೊತೆಗೆ ಊಟವೇ, ಸಂಪೂರ್ಣ ಅನ್ನವನ್ನೇ ತಿನ್ನಬೇಕು ಅನ್ನೋದು ಶಾಸ್ತ್ರವಿಧಿ. ಹಾಗಾಗಿ ಪುರೋಹಿತರು ಕೂಡ ಎಲ್ಲ ಕಡೆಯಲ್ಲೂ ಅದನ್ನು ಪ್ರಕೃತ ನಮ್ಮ ವಿಷಯದ ಸಂಬಂಧಕ್ಕಿಂತ ಸ್ವಲ್ಪ ದೂರ ಆಗ್ತದೆ. ಆದರೆ ಶ್ರೀಗಳವರು ಮಾತೃಭೋಜನ ಅನ್ನೋದೇನಿದೆ ಇವತ್ತಿಗೂ ನಮ್ಮ ತೌಳವ ದೇಶದಲ್ಲಿ ಹೇಗಿದೆ ಅಂದರೆ, ಮನೆಯಲ್ಲಿ ನೈವೇದ್ಯ ಇಟ್ಟು ದೇವರಿಗೆ ಬೆಳಗ್ಗೆ ಪೂಜೆ ಆಗ್ತದೆ, ಅಥವಾ ದೇವಸ್ಥಾನದಲ್ಲಿ ನೈವೇದ್ಯದ ಪೂಜೆ ಆದರೆ, ದೇವಸ್ಥಾನದಲ್ಲಿ ಉಪನಯನ ಆದರೆ ದೇವರಿಗೆ ಆದ ಉರ್ಲಿಯೇ ಅಲ್ಲಿ ಊಟಕ್ಕೆ ಮಾತೃಭೋಜನಕ್ಕೆ. ಮನೆಯಲ್ಲೂ ಕೂಡ ದೇವರಿಗೆ ಯಾವುದು ಅನ್ನ ಇಟ್ಟು ನೈವೇದ್ಯ ಆಗಿದೆ ಅದೇ ಮಾತೃಭೋಜನದ ಊಟ. ಇದು ವ್ಯವಸ್ಥೆ. ಪ್ರತಿನಿತ್ಯ ಅನ್ನ ಬೇಯಿಸಿ ಎಲ್ಲಿ ಊಟ ನೈವೇದ್ಯ ವಿಧಾನ ಇಲ್ಲ. ಉಪನಯನ ದಿವಸ ಅನ್ನ ಬೇಯಿಸಿಯೇ ನೈವೇದ್ಯ ಆಗಬೇಕು ಅಂತ ನಮ್ಮಲ್ಲೆಲ್ಲ ಸಂಪ್ರದಾಯ. ಆ ಅನ್ನ ಮಾತೃಭೋಜನಕ್ಕೆ ಬರಬೇಕು ಅಂತ ಹೀಗೆ ವಿಧಾನ ಇದೆ. ಸರಿ, ಆಚರಣೆಯಲ್ಲಿ ಬರಬೇಕಾದ್ದು ಅನ್ನೋದು ಅವರ ದೃಷ್ಟಿಕೋನ ಇದೆ. ಈಗ ನಮ್ಮ ಸಮಯದ ಚೌಕಟ್ಟಿನ ಕಾರಣದಿಂದ ನಾವು ಪೂಜ್ಯ ಶ್ರೀಪಾದರು ಎರಡು ಮಾತು ಪೂಜ್ಯ ಶ್ರೀಪಾದರನ್ನು ಬೀಳ್ಕೊಟ್ಟು, ಯಾಕಂದರೆ ಇವತ್ತು 6 ಗೋಷ್ಠಿಗಳಲ್ಲಿ ಶ್ರೀಪಾದರು ಭಾಗವಹಿಸಬೇಕಾಗಿದೆ. ಈಗ ನಾವು ಕೊನೆಯ ಗೋಷ್ಠಿಗೆ ಪ್ರವೇಶ ಮಾಡ್ತೇವೆ. ನಮ್ಮ ಅಶೋಕಾಚಾರ್ಯರ ಬಗ್ಗೆ 2 ಮಾತು. ಪಿತೃಕರ್ಮದಲ್ಲಿ ಬ್ರಾಹ್ಮಣ ಆರಾಧನೆ. ಪಿತೃಕರ್ಮ ಅಂದರೆ ನಮಗೆಲ್ಲರಿಗೂ ಕೂಡ ಗೊತ್ತು, ಶ್ರಾದ್ದ ಕರ್ಮ. ಆ ಶ್ರಾದ್ದವನ್ನು ಕೂಡ ನಾವು ಪಾರ್ವಣ ವಿಧಿಯಲ್ಲೇ ಶ್ರಾದ್ದವನ್ನು ಮಾಡ್ತೇವೆ. ಪಾರ್ವಣ ವಿಧಿಯಲ್ಲಾಗುವಾಗ ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ಕೂರ್ಚ ಬ್ರಾಹ್ಮಣವನ್ನು ಇಟ್ಟೇ ಆರಾಧನೆ ಮಾಡಿ ಶ್ರಾದ್ದವನ್ನು ಮುಗಿಸ್ತಾ ಇದ್ದೇವೆ. ಆದುದರಿಂದ ಆ ಕೂರ್ಚ ಬ್ರಾಹ್ಮಣ ಎಷ್ಟು ಶ್ರೇಷ್ಠ ಹಾಗೂ ಪ್ರತ್ಯಕ್ಷ ಬ್ರಾಹ್ಮಣ ಶ್ರೇಷ್ಠವೋ ಎನ್ನುವ ಬಗ್ಗೆ ಆಚಾರ್ಯರು ಮಾತಾಡ್ತಾ ಇದ್ದಾರೆ. ಅವರಿಗೆ ಸಮಿತಿ ವತಿಯಿಂದ ಸ್ವಾಗತ.